ಸೋದರ ಸೋದರಿಯರೇ, ಥಿಯಾಸಫಿ ಏನೆಂದೋ ನಮಗೆ ತಿಳಿಯದೇ ಇದ್ದ ಕಾಲದಲ್ಲಿ ಶ್ರೀರಾಮ್ಪುರ, ಹುಳಿಯಾರು, ಚಿಕ್ಕನಾಯಕನಹಳ್ಳಿಯಿಂದ ಸೋದರರು ಬಂದು ಹೊಸದುರ್ಗಕ್ಕೆ ಥಿಯಾಸಫಿ ಸೊಸೈಟಿಯನ್ನು ಪರಿಚಯಿಸಿದರು. 7 ಜನರನ್ನು ಒಳಗೊಂಡಂತೆ ಶಾಂತಿ ಥಿಯಾಸಫಿಕಲ್ ಸೊಸೈಟಿ ಎಂಬ ನಾಮಾಂಕಿತದಲ್ಲಿ ಹೊಸದುರ್ಗದಲ್ಲಿ ಲಾಡ್ಜ್ ಸ್ಥಾಪನೆಯಾಗೋದಕ್ಕೆ ಅವರೇ ಕಾರಣೀಭೂತರಾದರು. ಯಾರವರು? HR ರುದ್ರಯ್ಯನವರು, PN ಬಾಬುರಾವ್, RA ನಾಗರಾಜ ಗುಪ್ತಾ, BN ವೆಂಕಟೇಶಮೂರ್ತಿ, DN ರಾಮಚಂದ್ರ ಶೆಟ್ಟರು, N ನಾಗರ ಶೆಟ್ಟರು, K ಲಕ್ಷ್ಮಣ ಸಿಂಗ್. ಇದನ್ನೆಲ್ಲ ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಆದರೂ ಸಹ ನಾನು ಇನ್ನೊಮ್ಮೆ ಅದನ್ನು ತಮ್ಮ ಒಂದು ಗಮನಕ್ಕೆ ತರೋ ಪ್ರಯತ್ನ ಮಾಡಿದೆ. ಯಾಕೆ ಅಂದರೆ ಈ ಥಿಯಾಸಫಿಕಲ್ ಸೊಸೈಟಿ ಅವತ್ತು ಸ್ಥಾಪನೆ ಆಗಿದ್ದಕ್ಕೆ ನಾವು ಅನೇಕರು ಇಲ್ಲಿ ಸೇರಿ ಒಂದು ನಮ್ಮ ಸತ್ಸಂಗವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ. ಈ ಥಿಯಾಸಫಿಕಲ್ ಸೊಸೈಟಿಗಾಗಿ ಅನೇಕ ಸೋದರರು ತಮ್ಮ ಜೀವಿತಾವಧಿಯನ್ನೇ ಸಮರ್ಪಣೆ ಮಾಡಿದ್ದಾರೆ. ಅಂತಹ ಮಹನೀಯರಲ್ಲಿ ಒಬ್ಬರಾದಂಥ ಸು ಕೃಷ್ಣಮೂರ್ತಿಯವರನ್ನು ಇವತ್ತು ನಮ್ಮ ಲಾಡ್ಜ್ನ 58ನೇ ವರ್ಷದ ಒಂದು ಸವಿ ನೆನಪಿಗಾಗಿ ಅವರನ್ನು ಸ್ಮರಣೆ ಮಾಡ್ತಾ ಇದ್ದೀವಿ. ಅವರು ಅನೇಕ ಉಪನ್ಯಾಸಗಳನ್ನು ನೀಡಿದರು ಹಾಗೂ ಅನೇಕ ಗ್ರಂಥಗಳನ್ನು ಸಹ ರಚಿಸಿದರು. ನಮ್ಮ ದೊಡ್ಡ ಇವರು ನಾಗರಾಜಪ್ಪನವರು ಹೇಳಿದರಲ್ಲ, ಆ ಪ್ರಕಾರ ಅನೇಕ ಗ್ರಂಥಗಳು. ಅದರಲ್ಲಿ ಒಂದು ಗ್ರಂಥನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಯ್ಕೆ ಮಾಡಿಕೊಂಡು ಈ ವ್ಯಾಸಂಗ ಗೋಷ್ಠಿಯಲ್ಲಿ ಪರಿಚಯಿಸೋದಕ್ಕೋಸ್ಕರ ಅದನ್ನು ಇಟ್ಕೊಂಡು ಅದರಲ್ಲಿನ ಒಂದು ವಿಷಯ ಜೀವನದ ಉದ್ದೇಶ ಎಂಬ ಗ್ರಂಥ ಆಯ್ಕೆ ಮಾಡಿಕೊಂಡು ಅದೇ ಟಾಪಿಕ್ ನನಗೆ ಕೊಟ್ಟಿದ್ದಾರೆ. ಜೀವನದ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇನ್ನು ಸು ಕೃಷ್ಣಮೂರ್ತಿಯವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗತ್ತೆ. ಅವರಿಗೆ ಜೀವನ ಸಂಗಾತಿಯಾದಂಥ ರುಕ್ಮಿಣಿಯವರು ಸಿಕ್ಕರಲ್ಲ, ಅವರಿಗೆ ಒಂದು ಒಳ್ಳೆಯ ಒಂದು ಮಾವಿನ ಫಲ ಸಿಕ್ಕಂಗೆ ಆಯಿತು. ಯಾಕೆಂದರೆ ಇವರ ಉದ್ದೇಶವೂ ಅದೇ, ಥಿಯಾಸಫಿನಲ್ಲಿ ಮುಂದುವರೆದು ಅದರಲ್ಲಿ ಲೀನವಾಗಬೇಕು ಅನ್ನೋದು. ರುಕ್ಮಿಣಿಯವರು ಅಷ್ಟೇ, ಅವರು ತಾತನ ಕಾಲದಿಂದ ಅವರು ಸಹ ಇದರಲ್ಲೇ ಇದ್ದಂಥವ್ರು. ಇವರಿಗೆ 3 ಹೆಣ್ಣು ಮಕ್ಕಳು, ಶ್ರೀದೇವಿ, ಉಮಾ ಮತ್ತು ವಾಣಿ. ಇವರು ಎಲ್ಲಾದರೂ ಹೋಗಬೇಕಲ್ಲ, ಯಾವುದಕ್ಕೆ? ಥಿಯಾಸಫಿಕಲ್ ಸೊಸೈಟಿ ಪ್ರಚಾರಕ್ಕೆ ಹೋಗಬೇಕಾದ್ರೆ ಆ ಮಕ್ಕಳನ್ನೂ ಕರ್ಕೊಂಡು ಅವ್ರನ್ನೂ ನಿಭಾಯಿಸ್ಕೊಂಡು ಅವ್ರಿಗೂ ಒಂದು ಸಮಾಧಾನ ಪಡಿಸ್ಕೊಂತ ಪ್ರಚಾರಕ್ಕಾಗಿ ಕಾರ್ಯ ಮಾಡ್ತಿದ್ದರು. ಇದು ಅವರ ಒಂದು ವ್ಯಕ್ತಿತ್ವದ ಒಂದು ಮೇರು ಸಮಾನವಾದಂಥ ಗುಣ. ಇನ್ನು ಕೃಷ್ಣಮೂರ್ತಿಯವರ ವ್ಯಕ್ತಿತ್ವ ಎಂಥದಪ್ಪ ಅಂದರೆ, ಮೂಲತಃ ಮೊದಲನೇ ರೇಖೆಗೆ ಸೇರಿದವರು. ಅಂದರೆ ಸಪ್ತ ರೇಖೆಗಳು ಅಂತ ಬರುತ್ತೆ ನಮ್ಮ ಇದರಲ್ಲಿ, 7 ವಿಭಾಗ ಮನುಷ್ಯ ಯಾವ್ಯಾವ ರೀತಿ ಇರ್ತಾನೆ ಅಂತ. ಅದರಲ್ಲಿ ಮೊದಲನೇ ರೇಖೆ ಅಂದರೆ ಆಡಳಿತ ಮತ್ತು ವ್ಯವಸ್ಥೆಯ ರೇಖೆಗೆ ಸೇರಿದವರು. ಇನ್ನು 2ನೇ ರೇಖೆ ಲಕ್ಷಣಗಳಾದ ಜ್ಞಾನ ಮತ್ತು ಪ್ರೇಮವೂ ಸಹ ಅವರಲ್ಲಿ ಎದ್ದು ಕಾಣುತ್ತಿತ್ತು. ಆಮೇಲೆ ಅವರ ಇಚ್ಛಾಶಕ್ತಿ ಪ್ರಚಂಡವಾಗಿತ್ತು. ಅವರ ಮಗಳು ಸೋದರಿ ವಾಣಿಯವರು ಹೇಳ್ತಾರೆ, ವಾಣಿ ವಾಸುದೇವ ಪ್ರಕಾರ ಅನೇಕ ದೀವಿಗೆಗಳನ್ನು ಹೊತ್ತಿಸಿದ ಪ್ರಜ್ವಲ ಜ್ಯೋತಿ. ಇದಕ್ಕೆ ಬೇಕೆ? ಒಬ್ಬ ಪ್ರಾಧ್ಯಾಪಕರು ಡಾಕ್ಟರ್ ಶ್ರೀರಾಮ್ ಭಟ್ರು ಅಂತ, ಅವ್ರ ಪ್ರಕಾರ ಇವರು ಅಂತರಂಗದ ಗದ್ದಲಕ್ಕೆ ಮದ್ದು ಮಾಡಿದ ಗುರು ಎಂಬುದಾಗಿ ವಿವರಣೆ ಕೊಟ್ಟಿದ್ದಾರೆ. ಇನ್ನೊಬ್ಬ ನಿವೃತ್ತ ಪ್ರಾಧ್ಯಾಪಕರು ಹೇಳ್ತಾರೆ, ಇವರು ನಮ್ಮ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ ಅಂದರೆ ಅವರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇನ್ನೂ ಅನೇಕ ಸೋದರಿಯರ ಪ್ರಕಾರ ಅನನ್ಯ ಚೇತನ, ಅನುಕರಣ ಯೋಗ್ಯರು
ಆಧ್ಯಾತ್ಮ ಶಕ್ತಿ ತುಂಬಿದ ಕುಲ, ಪುಣ್ಯಜೀವಿ, ಕರ್ಮಯೋಗಿ, ರಸ ಋಷಿ, ಬಹುಮುಖದ ವ್ಯಕ್ತಿತ್ವ ಹಿಡಿದು ಶ್ರೇಷ್ಠ ಸಂಘಟಕ ಇತ್ಯಾದಿ ಇತ್ಯಾದಿಯಾಗಿ ಅವ್ರನ್ನ ಏನು ಹೊಗಳ್ತಾ ಇದ್ದಾರೆ ಅಂದರೆ, ಇದನ್ನು ಶ್ರೀಕೃಷ್ಣಮೂರ್ತಿ ಅವರ ವಿಚಾರ ಇಲ್ಲಿ ಇಟ್ಕೊಂತಾರೆ ಅನ್ನೋದು ಗೊತ್ತಾದ ಮೇಲೆ ಅವರ ಸ್ಮರಣಾಂಜಲಿ ತಗೊಂಡು ನಾನು ಓದೋದಕ್ಕೆ ಶುರು ಮಾಡ್ತೀನಿ. ಈ ಪುಸ್ತಕ ಇಟ್ಕೊಂಡು ನಾನು ಯಾಕೆ ಇಷ್ಟು ದಿವಸ ಸುಮ್ಮನಿದ್ದೆ, ಪುಸ್ತಕದ ಒಂದು ಹಾಳೇನೂ ತೆಗೆದು ನೋಡಲಿಲ್ವಲ್ಲ ಅಂಥೇಳಿ ಭಾಳ ವ್ಯತ್ಯಾಪಟ್ಟು. ಇನ್ನು ಅವರ ಜೀವಿತಾವಧಿಯಲ್ಲಿ ಅವರ ಸಮೀಪ ಇದ್ದವರು, ಒಡನಾಡಿಗಳು, ಉಪನ್ಯಾಸಕರ ಕೇಳುಗರು, ಇವರ ಪ್ರಕಾರ ನಾವು ಧನ್ಯರು, ಇವರ ಕಾಲದಲ್ಲಿ ಇದ್ವಲ್ಲ ಅದೇ ನಮ್ಮ ಪುಣ್ಯ ವಿಶೇಷ ಎಂಬ ಉದ್ಗಾರ. ಇನ್ನು ಇವರ ಜನ್ಮ 1922ನೇ ಇಸ್ವಿ ಜೂನ್ ತಿಂಗಳು 22. ಆಮೇಲೆ ಸ್ವಸ್ಥಾನ ಸೇರ್ತಾ ಇದ್ದಾರೆ 2007 ಮಾರ್ಚ್ ತಿಂಗಳು 11ನೇ ತಾರೀಕು. ಅದಕ್ಕೆ 13 ದಿವಸದ ಮೊದಲು ಕೊನೆಯ ಉಪನ್ಯಾಸ ಕೊಟ್ಟಿದ್ದಾರೆ. ಅಂದರೆ ಅವರಲ್ಲಿ ಎಷ್ಟು ಕುತೂಹಲ ಇತ್ತು, ಬಹಳ ಅವರಿಗೆ ಈ ಕೆಲಸದ ಬಗ್ಗೆ ಮತ್ತು ಯಾವ ಥಿಯಾಸಫಿಯ ಪ್ರಚಾರದ ಬಗ್ಗೆ ಎಷ್ಟು ಅವರಿಗೆ ಒಂದು ಮನಸ್ಸಿನಲ್ಲಿತ್ತು ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತು ಬಹುಮುಖದ ವ್ಯಕ್ತಿತ್ವ ಅವರು. ಈಗ ವಿಷಯಕ್ಕೆ ಬರೋಣ ಸೋದರಿಯರೇ. ಈ ಜೀವನವೇ ಒಂದು ಸಜೀವ ನದಿಯಂತೆ. ಹೆಂಗಪ್ಪ ನದಿ ಹನಿ ಹನಿ ಬೆದರೆ ಹಳ್ಳ ಅಂತ ಹೇಳ್ತೀವಲ್ಲ, ಹನಿ ಹನಿ ಮಳೆ ಬಂದು ಹಳ್ಳ ಆಯಿತು. ಹಳ್ಳ ಆಗಿ ನಮ್ಮ ರಸ್ತೆಯಲ್ಲಿ ಹರಿದು ಹೋಯಿತು. ಹರಿದು ಹೋಗಿ ದೊಡ್ಡ ಹಳ್ಳಕ್ಕೆ ಸೇರಿತು. ಸೇರಿ ಅಲ್ಲಿಂದ ಒಂದು ನದಿ ಆಯಿತು. ನದಿಯಾಗಿ ಎಲ್ಲಿಗೆ ಹೋಗಬೇಕು, ಸಾಗರಕ್ಕೆ ಹೋಯಿತು. ಈ ರೀತಿ ನಮ್ಮ ಜೀವನವೂ ಸಹ ನದಿಯಂತೆ. ಮನುಷ್ಯ ದೇವರ ಒಂದು ಕಿಡಿಯಾಗಿ ಹೊರಹೊಮ್ಮುತ್ತಾ ಇದ್ದಾನೆ. ಪ್ರಕೃತಿದತ್ತವಾಗಿ ಬೆಳೆಯುತ್ತಾ ಅಲ್ಲಿಂದ ಕಿಡಿ ಬಂದು ಇಲ್ಲಿ ಎಲ್ಲ ಸಪ್ತ ಲೋಕಗಳ ಅಣುಗಳನ್ನು ತಾನು ಧಾರೆ ಮಾಡಿಕೊಂಡು ಧರಿಸುತ್ತಾ ಕೆಳಗೆ ಬಂದು ಖನಿಜಾವಸ್ಥೆಗೆ ಬಂದು ಸೇರುತ್ತಲ್ಲ, ಇದು ಒಂದು ಕಿಡಿಯಾಗಿ ಹೊರಹೊಮ್ಮಿ ಪ್ರಕೃತಿದತ್ತವಾಗಿ ಬೆಳೆಯುತ್ತಾ ಜೀವನದ ಅಂತ್ಯದಲ್ಲಿ ಈ ಜೀವಾತ್ಮನು ದಿವ್ಯಾತ್ಮದಲ್ಲಿ ಪ್ರವೇಶ ಮಾಡ್ತಾನೆ. ಒಂದಿದ್ದು ಖನಿಜಾವಸ್ಥೆಗೆ ಬಂದು ಮತ್ತೆ ಅಲ್ಲಿಂದ ಮೇಲಕ್ಕೆ ಹೋಗಿ ಭಗವಂತನಲ್ಲಿ ಐಕ್ಯ ಮಾಡೋದು. ಕೇವಲ ಒಂದು ಕಿಡಿಯಾಗಿ ಸಿಡಿದು ತನಗೆ ತಾನೇ ಪ್ರಜ್ವಲಿಸುವ ಜ್ವರೆಯಾಗಿ ಬೆಳಗಿ ಭಗವತ್ ಸಂಕಲ್ಪವನ್ನು ಪ್ರಜ್ಞಾವತ್ತಾಗಿ ತಿಳಿದು ಆ ಸಂಕಲ್ಪವನ್ನು ನೆರವೇರಿಸುವ ಕಾರ್ಯಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದು ಎಲ್ಲ ಜೀವಗಳು ಮಾಡಬೇಕಾದ ಕಾರ್ಯ ಮತ್ತು ಸಾಧಿಸಬೇಕಾದ ಗುರಿ. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಏನು ಜೀವನದ್ದು? ಸುಮ್ಮನೆ ಹುಟ್ಟಿದ್ವಿ, ಬೆಳೆದ್ವಿ, ದೊಡ್ಡವರಾದ್ವಿ, ವಯಸ್ಸಾಯಿತು, ಇರೋ ತನಕ ಹೆಂಗೋ ಕಾಲ ದಬ್ಬನ, ಒಂದು ದಿವಸ ಹೋಗೋಣ ಅನ್ನೋದಲ್ಲ. ಇಲ್ಲಿ ಪ್ರಜ್ಞಾವತ್ತಾಗಿ ನಾವು ನಮ್ಮನ್ನು ನಾವು ತಿಳ್ಕೊಳ್ತಾ ಮುಂದುವರಿಬೇಕಾಗಿದೆ. ಇದೇ ಜೀವನದ ಉದ್ದೇಶ. ಯಾವುದು? ಪ್ರಜ್ಞೆಯನ್ನು ಬೆಳೆಸಿಕೊಳ್ಳೋದೇ ನಮ್ಮ ಜೀವನದ ಉದ್ದೇಶ. ಇದೇ ಸಂಸರಣೆಯ ನಿಯಮ. ನಾವು ಸಾಧಿಸಬೇಕಾದ ಗುರಿ ಒಂದೇ ಆದರೂ ದಾರಿಗಳು ಅನೇಕ. ಯಾಕಪ್ಪ ಅಂದರೆ ನನ್ನ ವೃತ್ತಿ ಏನೋ, ನಿಮ್ಮ ವೃತ್ತಿ ಏನೋ, ಅವ್ರದ್ದಿನ್ನೇನೋ, ಮತ್ತೊಬ್ಬರು ಮತ್ತೊಂದು, ಈ ರೀತಿ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗ್ತೀವಿ. ಮತ್ತು ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಆಜು ಬಾಜು ಎಲ್ಲವೂ ಬೇರೆ ಬೇರೆ ಇರುತ್ತೆ. ನಮ್ಮ ಮಾರ್ಗ ನಮ್ಮದಾಗುತ್ತೆ, ನಿಮ್ಮ ಮಾರ್ಗ ನಿಮ್ಮದಾಗುತ್ತೆ. ಈ ರೀತಿ ಅದನ್ನೇನು ನನ್ನ ಹಾಗಿರಯ್ಯ ನೀನು ಅಂತ ಯಾರಿಗೇನು ಹೇಳೋ ಹಾಗಿಲ್ಲ.
ನನ್ನ ಹಾಗಿರು ಅಂದರೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹಿಂಗಾಗತ್ತೆ. ಆಗಲ್ಲ. ಆದ್ದರಿಂದ ಅವರವರಿಗೆ ಅವರದೇ ಆಲೋಚನೆಗಳು. ಪ್ರತಿಯೊಬ್ಬರಿಗೂ ಆಲೋಚನಾ ಸ್ವಾತಂತ್ರ್ಯ ಅಂತೂ ಬೇಕು. ಯಾಕೆ ಅಂದರೆ ನಾವು ವಿಭಿನ್ನವಾದ ಅಂಶೀಭೂತರಾಗಿ ಹುಟ್ಟಿರೋದೇ ಕಾರಣ. ಅದಕ್ಕೋಸ್ಕರ ನಾವು ಆಲೋಚನೆಯ ಒಂದು ಸ್ವಾತಂತ್ರ್ಯ ಬೇಕು ನಮಗೆ. ಆ ಆಲೋಚನೆಯಲ್ಲಿ ಇಂದ್ರಿಯ ಲೋಲುಪ್ತತೆ ಬಿಟ್ಟು ಪ್ರಕೃತಿಯ ನಿಯಮವನ್ನು ಅರ್ಥೈಸಿಕೊಂಡು ದೈವ ನಿಯಮ ಅನ್ನೋದೊಂದು ಏನಿದೆಯೋ ಅದನ್ನು ಅಳವಡಿಸಿಕೊಂಡು ಇವೆರಡಕ್ಕನುಸಾರವಾಗಿ ಹೊಂದಿಕೊಂಡು ಬಾಳೋದೇ ನಿಜವಾದ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಂದರೆ ನಮ್ಗೆ ಹೆಂಗೆ ಬೇಕೋ ಹಂಗಿರೋದಲ್ಲ. ಇದೆಲ್ಲ ಗೊತ್ತಿದ್ದು ನಮ್ಮ ಜೀವನವನ್ನು ಅದರಂತೆ ರೂಪಿಸಿಕೊಳ್ಳಲು ನಮಗೆ ಸಾಧ್ಯವಾಗುತ್ತಿಲ್ಲ. ಇದಕ್ಕೇನು ಕಾರಣ? ಪ್ರಶ್ನೆ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಉತ್ತರ ಹೇಳ್ತಾರವರು. ಮುಂದುವರಿಯುತ್ತಾ ಕೃಷ್ಣಮೂರ್ತಿಯವರು ಈ ರೀತಿ ವಿವರಿಸ್ತಾರೆ. ಇದಕ್ಕೆ ಕಾರಣ ನಮ್ಮನ್ನು ಹಿಡಿದು ಹಿಂದಕ್ಕೆ ಎಳೀತಾ ಇದೆಯಲ್ಲ, ಯಾವುದು? ಮೃಗೀಯ ಶಕ್ತಿ, ಮೃಗ ಸದೃಶವಾದಂಥ. ಇದನ್ನು ವಿಜ್ಞಾನಿಗಳು ಸಹ ನಮ್ಮ ಮೆದುಳನ್ನ ಪರೀಕ್ಷೆ ಮಾಡಿ ಮೃಗದ ಒಂದು ಕವರೇಜ್ ಇದೆ, ಅದರ ಮೇಲೆ ಮನುಷ್ಯನ ಕವರೇಜ್ ಇದೆ ಅಂಥೇಳಿ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಹಾಗಾಗಿ ಮೃಗದ ಶರೀರಿನೇ ನಾವಿನ್ನು. ನಮ್ಮಲ್ಲಿ ಹಿಂದಕ್ಕೆ ಎಳೆಯದ ಮೃಗೀಯ ಶಕ್ತಿ ಭಾವನೆಗಳು ಮೆದುಳೊಳಗೆ ಒಳಗಿದಾವಲ್ಲ, ಅವು ವಾಪಸ್ ಎಳೀತಾರೆ. ನೀವು ಹೋಗಬೇಡ ಮುಂದಕ್ಕೆ, ನಾನು ಹೋಗ್ತೀನಿ ಅಂತ ಪ್ರಜ್ಞೆ ಹೇಳುತ್ತೆ. ಇಲ್ಲಿ ಮೃಗೀಯ ಶಕ್ತಿ ವಾಪಸ್ ಎಳೆಯುತ್ತೆ. ನಮ್ಮ ಈ ಜೀವನವೆಂಬ ನದಿ ಭಗವಂತನೆಂಬ ಉನ್ನತ ಶಿಖರದಲ್ಲಿ ಹುಟ್ಟಿದೆ. ಅತ್ಯಂತ ಸೂಕ್ಷ್ಮ ತತ್ವಲೋಕದಿಂದ ಅತ್ಯಂತ ಘನೀಭೂತವಾದ ಸ್ಥೂಲ ಪ್ರಪಂಚದವರೆಗೂ ಹರಿದು ಬಂದಿದೆ. ಘನೀಭೂತವಾದಾಗ ಈ ಜೀವದ ಪ್ರಜ್ಞೆ ಬೆಳಕಿಗೆ ಮಿತಿ ಉಂಟಾಗುತ್ತೆ. ಯಾವಾಗ ಆ ಜೀವಾತ್ಮ ಅಲ್ಲಿಂದ ಬರ್ತಾನೆ, ಬಂದು ಘನೀಭೂತವಾಗಿ ಖನಿಜದಲ್ಲಿ ಪ್ರವೇಶ ಮಾಡುತ್ತೆ. ಪ್ರವೇಶ ಮಾಡಿದರೆ ಅಲ್ಲಿ ಏನು ಪ್ರಜ್ಞೆ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಏನಿದ್ರೂ ಸುಮ್ಮನೆ ಇರುತ್ತೆ. ಆಮೇಲೆ ಖನಿಜ ವರ್ಗ ತಲುಪಿದ ನಂತರ ಯಾಕೋ ಅದಕ್ಕೆ ಚಟುವಟಿಕೆ ಶುರು ಆಗುತ್ತೆ ಒಂಚೂರು. ಅದು ವಿಧಿ ಸಂಸ್ಕರಣೆಯ ಒಂದು ವಿಚಾರವೇ ಹಾಗೆ. ಆವಾಗ ಸಂಸ್ಕರಣೆಯೊಳಗೆ ಯಾವಾಗ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡುತ್ತೆ, ಖನಿಜದಿಂದ ಸಸ್ಯ ಊರ್ಧ್ವ ಲೋಕಗಳ ಕಡೆಗೆ ಏನು ಬೇಕು, ಖನಿಜದಿಂದ ಸಸ್ಯ ವರ್ಗಕ್ಕೆ ಬರುತ್ತೆ. ಸಸ್ಯದಿಂದ ಮೃಗ, ಮೃಗದಿಂದ ಮಾನವ, ದೇವಮಾನವ. ಆಮೇಲೆ ಇಲ್ಲಿ ಖನಿಜದಲ್ಲಿರುವಂಥದ್ದು ಸಸ್ಯವರ್ಗಕ್ಕೆ ಬರುತ್ತೆ. ಅಂದರೆ ಖನಿಜಾಂಶಗಳನ್ನೇ ತೆಗೆದುಕೊಂಡು ಸಸ್ಯ ಬೆಳೆಯುತ್ತೆ. ಅದು ಎಲ್ಲರಿಗೂ ಗೊತ್ತು, ವಿಜ್ಞಾನ ಓದಿರುವಂಥ. ಸಸ್ಯಗಳಿಂದ ಮಾರ್ಪಾಟಾಗಿ ಮೃಗೀಯ ಒಂದು ಜನ್ಮ. ಮೃಗದಿಂದ ಮುಂದುವರಿತ ಪ್ರಜ್ಞೆ ಬೆಳೀತಾ ಮಾನವನಾಗಿ ಆಮೇಲೆ ಮಾನವನಾದಾಗಲೂ ಪ್ರಜ್ಞೆ ಬೆಳೆಸ್ಕೊಂಡಾಗ ದೇವಮಾನವ ಆಗೋದಕ್ಕೆ ಸಾಧ್ಯವಾಗುತ್ತೆ. ದೇವಮಾನವನಾಗಿ ಆಮೇಲೆ ಅವನ ಪ್ರಯತ್ನ ಪೂರ್ತಿ ಕೆಳಗಿನ ಮನಸ್ಸಿನಿಂದ ತೊಡೆದು ಹಾಕಿ ಊರ್ಧ್ವ ಮನಸ್ಸಿಗೆ ಹೋಗಿದ್ದಾನೆ. ಅಲ್ಲಿಂದ ಭಗವಂತನಲ್ಲಿ ಐಕ್ಯವಾಗೋ ಪ್ರಯತ್ನನೇ ಹೊರತು ದೇವಮಾನವೊಂದು ಇನ್ನೇನೂ ಇಲ್ಲ ಅವನು. ಈ ರೀತಿ ವಿವಿಧ ಘಟ್ಟಗಳಲ್ಲಿ ಜೀವನ ಸಂಸರಣ ಪಥದಲ್ಲಿನ ಮೆಟ್ಟಿಲುಗಳು ಮಾತ್ರ ಇವು. ಖನಿಜ, ಸಸ್ಯ, ಮೃಗ, ಮಾನವ, ಜೀವಮಾನವ ಇವೇ ಶಾಶ್ವತ ಅಲ್ಲ. ಆ ಜೀವಾತ್ಮ ಮಾತ್ರ ಮೇಲಿಂದ ಕಿಡಿಯಿಂದ ಬಂದವನು ಮತ್ತೆ ಮೇಲಕ್ಕೆ ಹೋಗಿ ಭಗವಂತನಲ್ಲಿ ಐಕ್ಯವಾಗೋ ತನಕ ಹೋಗಲೇಬೇಕು. ಅವನದೇ ಜೀವಾತ್ಮನ ಮಾತ್ರ ಶಾಶ್ವತ. ಅವನಲ್ಲಿ ಯಾಕೆಂದರೆ ಬಂದಿರೋದೇ ಅಲ್ಲಿಂದ ಜೀವಾತ್ಮ, ಮತ್ತು ಅಲ್ಲಿಗೆ ಹೋಗ್ತಾನವನು. ಇವೆಲ್ಲ ಏನೂ ಅಲ್ಲ ಈ ದೇಹಗಳು, ಇವೆಲ್ಲ ಇಲ್ಲೇ ಬಿಟ್ಟು ಹೋಗೋದೆ. ಮುಂದಕ್ಕೆ ಹೋಗೋಣ, ಇದನ್ನ ಹಿಂದಕ್ಕೆ ಚಲಿಸೋದಿಲ್ಲ. ಇದು ಸೃಷ್ಟಿಯ ನಿಯಮವೂ ಇದೇ ರೀತಿ ಇದೆ. ಜೀವಾತ್ಮ
ಮೇಲಿನ ಲೋಕದಿಂದ ಕೆಳಗಿನ ಲೋಕಕ್ಕೆ ಬರುವಾಗ ಏನು ಮಾಡ್ತಾನೆ ಜೀವಾತ್ಮ? ಪೂರ್ತಿ ಬರ್ತಾನ ಅಂದರೆ ಇಲ್ಲ, ಪ್ರಜ್ಞೆಯ ಒಂದು ಅಂಶ ಮಾತ್ರ ಕಳಿಸ್ತಾನೆ. ಜೀವಾತ್ಮ ಅಲ್ಲೇ ಇದ್ದಾನೆ, ಪ್ರಜ್ಞೆಯ ಒಂದು ಅಂಶ ಕೆಳಗೆ ಕಳಿಸಿದ್ದಾನೆ. ಆಗ ಸುಪ್ತಾವಸ್ಥೆಯಲ್ಲಿ ಊರ್ಧ್ವಲೋಕಗಳಲ್ಲಿಯೇ ಇರ್ತಾನೆ ಯಾರು? ಪೂರ್ತಿ ಜೀವಾತ್ಮ. ಕೆಳಗೆ ಹರಿದು ಬಂದ ಪ್ರಜ್ಞೆಯ ಅಂಶ ಮೇಲಿನ ಲೋಕದಲ್ಲಿರುವ ಜೀವಾತ್ಮನ ಇಳಿಯುವಿಕೆಗೆ ಅನುಕೂಲವಾಗುವಂತೆ ಬೇಕಾಗುವ ಉಪಾಧಿಗಳನ್ನು ಸೃಷ್ಟಿಸುತ್ತೆ. ಇಲ್ಲಿ ಪ್ರಜ್ಞೆಯ ಒಂದು ಅಂಶ ಏನು ಮಾಡುತ್ತೆ? ಕೆಳಗೆ ಬಂದು ಜೀವಾತ್ಮನಿಗೆ ಅನುಕೂಲವಾಗುವಂಥ ಉಪಾಧಿಗಳ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದು ಅನೇಕ ವರ್ಷಗಳ ಶತಮಾನಗಳ ಕಳೆಯುತ್ತೆ ಜೀವಾತ್ಮನಿಗೆ. ಜೀವಾತ್ಮ ಅಂದರೆ ನಾನು ನೀನು ಅಂತ ಯಾರು ಲೆಕ್ಕ ಹಾಕೋಬೇಡಿ, ಪರಮಾತ್ಮನ ಒಂದು ಅಂಶ. ರಾಗಭಾವಗಳ ಪ್ರಜ್ಞಾಕೋಶ ಮತ್ತು ಮನಸ್ಸೇ ಅವು ಉಪಾಧಿಗಳು. ರಾಗಭಾವಗಳ ಪ್ರಜ್ಞಾಕೋಶ ಮತ್ತು ಮನಸ್ಸು ಅವೆರಡು ಸೃಷ್ಟಿ ಆಗಬೇಕು. ಈ ದೀರ್ಘಕಾಲದಲ್ಲಿ ಜೀವಾತ್ಮನ ಪ್ರಜ್ಞಾಂಶವು ಖನಿಜ ವರ್ಗ ತಲುಪಿದೆ. ಜೀವಾತ್ಮನ ಒಂದು ಪ್ರಜ್ಞಾಮಟ್ಟ ಸಸ್ಯವರ್ಗ ಬರುತ್ತೆ, ಆಮೇಲೆ ಮೃಗವರ್ಗಕ್ಕೆ ಏರುತ್ತೆ. ಮೃಗವರ್ಗದ ಮೃಗವರ್ಗದಲ್ಲಿ ಸಹ ಒಂದು ಅಂತ್ಯ ಅಂತ ಇದೆ. ಅಂತ್ಯ ಅಂದರೆ ಮೇಲಿಂದು. ಸಂಸರಣೆಯ ಈ ಪಥದಲ್ಲಿ ತಾನು ಸೃಷ್ಟಿಸಿದ್ದ ರಾಗಭಾವಗಳ ಏನು ಜೀವಾತ್ಮ ಇಲ್ಲಿ ಒಂದು ಅಂಶ ಬಂದು ಸೃಷ್ಟಿ ಮಾಡ್ತು, ರಾಗಭಾವಗಳ ಮತ್ತು ಮನಸ್ಸು ಅದನ್ನು ಅಲ್ಲಿ ಕಳಿಸುತ್ತೆ ಸೀದಾ ಜೀವಾತ್ಮನಿಗೆ. ಊರ್ಧ್ವಲೋಕದಲ್ಲಿ ಕಾಯ್ತಾ ಇದ್ದಾನಲ್ಲ ತನ್ನ ಒಡೆಯ, ಅವನಿಗೆ ಕಳಿಸುತ್ತೆ. ಅಲ್ಲಿಂದ ಅರ್ಪಣೆ ಆಗುತ್ತಲ್ಲ, ಅದನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲಿಂದ ಏನಾಗುತ್ತೆ, ಜೀವಾತ್ಮ ತಾನೇ ಸ್ವತಃ ದೇಹಧಾರಣೆ ಮಾಡಿ ಮನುಷ್ಯನ ಜೀವನವನ್ನು ಪ್ರವೇಶ ಮಾಡುತ್ತಾನೆ, ಪ್ರಾರಂಭಿಸುತ್ತಾನೆ. ಅಲ್ಲಿಂದ ಆ ಭಾವ ಯಾವುದು? ರಾಗಭಾವ ಅಂದರೆ ಸ್ವಲ್ಪ ನಿಮಗೆ ಅರ್ಥವಾಗಬೇಕಲ್ಲ. ರಾಗಭಾವಗಳು ಅಂದರೆ ಸ್ವಲ್ಪ ಅರ್ಥ ಆಗಬೇಕಲ್ಲ, ಒಂದೆರಡು ಮಾತು ಹೇಳ್ತೀನಿ. ರಾಗ ಅಂದರೆ ಆಸೆ, ಅದು ಬೇಕು ಇದು ಬೇಕು ಅನ್ನೋಂಥದ್ದು, ಅದನ್ನೆಲ್ಲ ನೋಡೋವಂಥದ್ದು, ಕಣ್ಣಿಂದ ನೋಡೋದಿರ್ಬೋದು, ಕೈಯಿಂದ ಮುಟ್ಟೋದಿರ್ಬೋದು, ಬಾಯಿಂದ ಸವಿಯೋದಿರ್ಬೋದು, ಯಾವುದೇ ಇರ್ಬೋದು. ಅದರ ಭಾವನೆ ಅಂದರೆ ಇಂಥದ್ದು ನಾನು ತಿನ್ನಬೇಕಪ್ಪ, ಇಂಥದ್ದು ಬಟ್ಟೆ ನಾನು ಹಾಕಬೇಕಪ್ಪ ಅನ್ನೋ ಭಾವನೆ ಇದೆಯಲ್ಲ, ಭಾವವೇ ಅದರ ಪ್ರಜ್ಞಾಕೋಶ. ಮತ್ತು ಮನಸ್ಸು, ಇದನ್ನೆಲ್ಲ ಆಲೋಚನೆ ಮಾಡೋದಕ್ಕೆ ಬೇಕಲ್ಲ ಮನಸ್ಸೇ ಇಲ್ಲದಿದ್ದರೆ ಇನ್ನೇ ಆಲೋಚನೆ ಹೆಂಗೆ ಮಾಡೋದು? ಇವನ್ನೆಲ್ಲ ಜೀವಾತ್ಮನಿಗೆ ಅರ್ಪಣೆ ಮಾಡುತ್ತೆ. ಅಲ್ಲಿಂದ ಮುಂದಕ್ಕೆ ಜೀವಾತ್ಮ ತಾನೇ ಸ್ವತಂತ್ರವಾಗಿ ದೇಹಧಾರಣೆ ಮಾಡಿ ಮಾನವ ಜೀವನವನ್ನು ಪ್ರವೇಶ ಮಾಡುತ್ತಾನೆ. ಜೀವಾತ್ಮ ಮೇಲಿಂದ ಇಳಿದು ಬರ್ತಾನಲ್ಲ, ಜೀವಾತ್ಮ ಅಂದರೆ ಒಬ್ಬನೆಯಾ? ನಮ್ಮದೊಂದೇನಾ? ಅಲ್ಲ, ಎಲ್ಲ ಜೀವಾತ್ಮಗಳೂ ಬರ್ತವೆ, ಒಬ್ಬೊಬ್ಬರೇ ಬರಲ್ಲ. ಅನೇಕ ಜೀವರುಗಳ ಅಂಶಗಳು ಒಟ್ಟಾಗಿ ಇಳಿತವೆ. ಮೃಗವರ್ಗದ ಅಂತ್ಯಸ್ಥಿತಿವರೆಗೂ ಒಟ್ಟಾಗಿಯೇ ಪ್ರಗತಿ ಹೊಂದುತ್ತವೆ. ಮೃಗವರ್ಗದ ಅಂತ್ಯಸ್ಥಿತಿ ಅಂದರೆ ಅವಕ್ಕಾಗಲೇ ಪ್ರಜ್ಞೆ ಮಟ್ಟ ನಾನು ಏನು ಎಂತು ಅನ್ನೋದು ತಿಳಿಯುತ್ತೆ. ಆ ಮಟ್ಟಕ್ಕೆ ಬರೋ ತನಕನೂ ಒಟ್ಟಾಗಿ ಬರ್ತವೆ. ಆಮೇಲೆ ಏನಾಗುತ್ತೆ, ಇವುಗಳ ಸುಪ್ತ ಪ್ರಜ್ಞೆ ಎಚ್ಚರವಾಗುತ್ತಲ್ಲ, ಖನಿಜ ವರ್ಗದಲ್ಲಿ ಸ್ಥೂಲ ಪ್ರಜ್ಞೆ, ಸಸ್ಯವರ್ಗದಲ್ಲಿ ರಾಗಭಾವಗಳು ಮತ್ತು ಮೃಗವರ್ಗದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸು, ಯೋಚನಾ ಪ್ರಜ್ಞೆ ವಿಕಾಸವಾಗುತ್ತವೆ. ವಿಕಾಸವಾಗಿ ಮೃಗವರ್ಗದ ಅಂತ್ಯದ ಸ್ಥಿತಿಯನ್ನು ಮುಟ್ಟುತ್ತಾ ಜೀವನ ಪ್ರಜ್ಞೆ ಅನ್ನೋದು ಮೃಗಗಳಲ್ಲಿ ತಾನು ಬೇರೆ, ಅದು ಬೇರೆ, ಇದು ಬೇರೆ, ನಾನು ಬೇರೆ ಅನ್ನೋದ ಒಂದು ಭಾವನೆ ಬೆಳೆಯುತ್ತೆ ಮೃಗ ವರ್ಗದ ಕೊನೆಯದರಲ್ಲಿ, ಅಂತ್ಯದಲ್ಲಿ.
ಕಾರಣ ಯಾಕಪ್ಪ ಹಿಂಗೆ ಯಾಕಾಯಿತು ಅಂದರೆ ಮನಃಶಕ್ತಿ ಬೆಳವಣಿಗೆ ಆಯಿತು. ಅದಕ್ಕೊಂದು ಮನಸ್ಸು ಅನ್ನೋದು ಬೆಳವಣಿಗೆ ಆಯ್ತಲ್ಲ, ಆ ಬೆಳವಣಿಗೆ ಆದಾಗ ಏನಾಗುತ್ತೆ, ನಾನು ಬೇರೆ ಅದು ಬೇರೆ ಅನ್ನೋದು ಅದಕ್ಕೆ ಸ್ವಲ್ಪ ಮಟ್ಟಿಗೆ ನಾನು ಬೇರೆ ಮನುಷ್ಯರ ಹಾಗೆ ನಾನು ಬೇರೆ ನೀನು ಬೇರೆ ಅಂತ ಅಷ್ಟೆಲ್ಲ ವಿಚಾರ ಶಕ್ತಿ ಇರೋಲ್ಲ. ಒಟ್ಟಿನಲ್ಲಿ ಅದು ಬೇರೆ ಇದು ಬೇರೆ ಅಂಥೇಳಿ ಜಗಳ ಆಡ್ತಾವೆ. ಟಗರು 2 ಬಿಟ್ಟರೆ ಜಗಳ ಆಡ್ತಾವಲ್ಲ, ಕೋಳಿ 2 ಬಿಟ್ಟರೆ ಜಗಳ ಆಡ್ತಾವಲ್ಲ. ಹಾಗೆ ಕಾಡು ಮೃಗಗಳ ಸ್ಥಿತಿಯಿಂದ ಸಾಧು ಮೃಗಗಳ ಸ್ಥಿತಿಗೆ ಮುಟ್ಟುತ್ತೆ ಕೊನೆಗೆ. ಇದೆಲ್ಲ ಆದಮೇಲೆ ಕಾಡು ಮೃಗಗಳ ಸ್ಥಿತಿಯಿಂದ ಸಾಧು ಮೃಗಗಳು ಅಂದರೆ ಹಸು, ನಾಯಿ, ಬೆಕ್ಕು, ಕುದುರೆ, ನಾವು ಸಾಕುವಂಥ ಪ್ರಾಣಿಗಳು ಮನುಷ್ಯರ ಸಂಪರ್ಕಕ್ಕೆ ಬಂದು ಅವನ ಅಧೀನ ಆಗ್ತಾವವು. ಅಧೀನವಾಗಿ ಸಾಕು ಪ್ರಾಣಿಗಳ ಜವಾಬ್ದಾರಿ ಮನುಷ್ಯನೇ ನಿರ್ವಹಿಸ್ತಾನೆ. ಈಗ ಏನಾಗುತ್ತೆ, ಈ ಸಾಕು ಪ್ರಾಣಿಗಳಲ್ಲಿ ಪ್ರತ್ಯೇಕತಾ ಭಾವನೆಯು ಬೆಳೆಯಲು ಇನ್ನೂ ಹೆಚ್ಚಾಗಿ ಬೆಳೆಯಲು ಪ್ರಾರಂಭವಾಗುತ್ತೆ. ತಮ್ಮ ಹಸಿವು, ಬಾಯಾರಿಕೆ, ವಿಷಯಾಪೇಕ್ಷೆ ಇವೆಲ್ಲ ಪ್ರಧಾನ ಆಕರ್ಷಣೆಯಾಗಿ ಅವನ್ನು ತೀರಿಸಿಕೊಳ್ಳುವಲ್ಲಿ ಪರಸ್ಪರ ಪ್ರಾಣಿಗಳಲ್ಲಿ ಹೋರಾಟವೂ ನಡೆಯುತ್ತೆ. ಹೀಗೆ ಇದುವರೆಗೂ ಪ್ರಾಣಿ ವರ್ಗದಲ್ಲಿ ಸಾಮೂಹಿಕವಾಗಿ ಹರಿಯುತ್ತಿದ್ದ ಜೀವಾಂಶರ ಪ್ರಜ್ಞಾಂಶಗಳು ಬೇರೆ ಬೇರೆಯಾಗುತ್ತವೆ. ಕೃಷ್ಣಮೂರ್ತಿಯವರು ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ನೋಡಿ. ನಮಗೆ ಎಂಥವ್ರಿಗೂ ಆ ಪುಸ್ತಕ ಓದಿದರೆ ಇದು ಅರ್ಥವಾಗಬೇಕು, ಹಾಗೆ ಸರಳವಾಗಿ ಹೇಳಿದ್ದಾರೆ. ಹೇಗೆ ಸಾಮೂಹಿಕವಾಗಿ ಗಳಿಸಿಕೊಂಡು ಬಂದಿರುವ ಸಾಮೂಹಿಕ ಮನಸ್ಸಿನ ರಾಗಭಾವಗಳ ಸಾಮೂಹಿಕ ಕೋಶದಿಂದ ಒಂದೊಂದು ಜೀವನ ಪ್ರಜ್ಞಾಂಶವು ಒಂದೊಂದು ಭಾಗವನ್ನು ತನ್ನೊಂದಿಗೆ ತೆಗೆದುಕೊಂಡು ಬೇರೆ ಬೇರೆಯಾಗುತ್ತವೆ. ಇಲ್ಲಿ ನೋಡ್ರಿ, ಬೇರೆ ಬೇರೆ ಮೃಗವರ್ಗದಲ್ಲಿ ಎಲ್ಲವೂ ಒಂದೇ ಆಗಿತ್ತು. ಈಗ ಮೃಗವರ್ಗದಲ್ಲಿ ಬೆಳವಣಿಗೆ ಹೊಂದಿದ ಮೇಲೆ ತಮ್ಮ ತಮ್ಮ ಒಂದು ಭಾಗನ ತಗೊಂಡು ಬೇರೆ ಬೇರೆ ಆಗ್ತವೆ ಪ್ರಜ್ಞಾಮಟ್ಟ. ಹೀಗೆ ಬೇರೆ ಯಾವಾಗ ಮೃಗವರ್ಗದಲ್ಲಿ ಸಾಧಿಸಬೇಕಾದ ಪ್ರಗತಿ ಸಾಧಿಸಿ ಆಯಿತು, ಬೇರೆಯಾದ ಜೀವನ ಪ್ರಜ್ಞಾಂಶವು ತನ್ನ ಉಪಾಧಿಗಳಾದ ಮನಸ್ಸು ಮತ್ತು ರಾಗಭಾವಗಳ ಕೋಶಗಳನ್ನು ತನ್ನ ಮೂಲವಾದ ಜೀವಾತ್ಮನಿಗೆ ಅರ್ಪಿಸ್ತದೆ. ಮೂಲ ಜೀವಾತ್ಮ ಮೇಲಿದ್ನಲ್ಲ, ಅವನಿಗೆ ಎಲ್ಲ ಅರ್ಪಣೆ ಆಯಿತು, ತನ್ನ ಅನುಭವ ಎಲ್ಲ. ಮೇಲಿನ ಲೋಕದಲ್ಲಿ ಈ ಉಪಾಧಿಗಳಿಗಾಗಿ ಕಾಯುತ್ತಿದ್ದ ಜೀವಾತ್ಮ ಈ ಅರ್ಪಣೆಯನ್ನು ಸ್ವೀಕರಿಸ್ತಾ ಇದ್ದಾನೆ. ಸ್ವೀಕರಿಸಿದ ಮೇಲೆ ಆ ಉಪಾಧಿಗಳ ಮೂಲಕ ಕೆಳಗಿನ ಲೋಕಗಳಿಗೆ ಇಳಿತಾನವನು. ಯಾರು ಜೀವಾತ್ಮ ಅಲ್ಲಿದ್ನಲ್ಲ, ಪೂರ್ತಿ ಕೆಳಗೆ ಇಳಿತಾನವನು. ಇಲ್ಲಿಂದ ಮುಂದಕ್ಕೆ ಮನುಷ್ಯನ ಸಂಸರಣೆ ಪ್ರಾರಂಭ ಆಯಿತು. ಈಗ ನಾವೆಲ್ಲ ಮನುಷ್ಯರೇನಿದ್ದೀವಿ, ಜೀವಾತ್ಮ ಮೇಲಿಲ್ಲ, ನಮ್ಮದು ಇಲ್ಲೇ ಇದೆ. ಈಗ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಜೀವಾತ್ಮ ಇಲ್ಲಿಗೆ ಬಂದಿದ್ದಾನೆ. ನೀನು ದೇವರನ್ನ ಅರ್ಥ ಮಾಡ್ಕೋಬೇಕು. ಈ ದೇಹಾತ್ಮ ಏನು, ಜೀವಾತ್ಮ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಜೀವಾತ್ಮನ ಇಲ್ಲಿಗೆ ಬರ್ತಾ ಇದ್ದಾನೆ. ಇಲ್ಲಿ ಆದರೂ ಇಲ್ಲೊಂದು ಅಡ್ಡಿ ಜೀವಾತ್ಮನಿಗಿದೆ. ಏನದು ಅಂತ ಚೆನ್ನಾಗಿ ಹೇಳ್ತಾರೆ. ಮೃಗವರ್ಗದಿಂದ ಬಂದ ಇವನ ಉಪಾಧಿಗಳಲ್ಲಿ ಮೃಗಶಕ್ತಿಯೇ ಹೆಚ್ಚು ವೀರ್ಯವತ್ತಾಗಿರುತ್ತದೆ, ಬಲವಾಗಿರುತ್ತದೆ ಮೃಗಶಕ್ತಿ. ಮೃಗಶಕ್ತಿ ಮೇಲುಗೈಯಾಗತ್ತೆ. ಆತ್ಮಶಕ್ತಿ ಇನ್ನೂ ವಿಕಾಸವಾಗಿಲ್ಲ, ನಿಧಾನವಾಗಿ ಆಗುತ್ತದು. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ, ಮೃಗದಿಂದ ಬಂದ ಉಪಾಧಿಗಳನ್ನು ದೇಹಾತ್ಮ ಅಂತ ನಾವು ಕರಿತೀವಿ. ಇದು ದೇಹಾತ್ಮ ಮೃಗದಿಂದ ಬಂದಿರೋದು. ಆದರೆ ಇದನ್ನು ಮೀರಿದ ಆತ್ಮನ ಪ್ರಜ್ಞಾ ವಿಭಾಗ ಇದೆಯಲ್ಲ, ಅವನೇ ಜೀವಾತ್ಮ. ಯಾಕೆಂದರೆ ಮೇಲಿಂದ ಬಂದಿದ್ದಾನಲ್ಲ ಅವನು ಇಲ್ಲಿ ಕರ್ಕೊಂಡು ಹೋಗೋದಕ್ಕೆ ಜೀವಾತ್ಮ. ಹೀಗೆ ಮಾನವನಾಗಿ ಸಂಸರಣೆ ಪ್ರಾರಂಭಿಸಿರುವ ಜೀವಾತ್ಮನ ವಿಕಾಸ 3 ದರ್ಜೆಯಲ್ಲಿ ಮುಂದುವರಿಯುತ್ತೆ. ಮಾನವನ ವಿಕಾಸ ಎಲ್ಲರದು ಒಂದೇ ರೀತಿ ಆಗಲ್ಲ, 3 ರೀತಿ ನಡೆಯುತ್ತೆ. ಇದರಲ್ಲಿ ಮೊದಲನೇದು ಮೃಗ ಸ್ವಭಾವದ ಮನುಷ್ಯ, ಎರಡನೇದು ಮನಸ್ಸು ಪ್ರಧಾನವಾದ ಮನುಷ್ಯ, ಮೂರನೇದು ಆಧ್ಯಾತ್ಮ ಮನುಷ್ಯ.
ಮೊದಲ ದರ್ಜೆ ಮಾನವನಲ್ಲಿ ದೇಹದ ಬಗ್ಗೆ ಮಾತ್ರ ಆಲೋಚನೆ. ಮೃಗ ಮಾನವನಿಗೆ ದೇಹದ ಬಗ್ಗೆ ಮಾತ್ರ ಆಲೋಚನೆ. ಏನಿನ ಜೀವಾತ್ಮ ನನಗೇನು ಗೊತ್ತು. ದೇಹದ ಹಸಿವು, ಬಾಯಾರಿಕೆ, ವಿಷಯಾಪೇಕ್ಷೆ ಇವೇ ಅವನಿಗೆ ಪ್ರಿಯ. ಇವಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ. ಕೆಟ್ಟದ್ದು ಒಳ್ಳೆಯದು ಎಂಬ ಅರಿವೇ ಅವನಿಗಿಲ್ಲ. ಈ ಪ್ರಪಂಚದಲ್ಲಿ ಮೃಗ ಸ್ವಭಾವದ ಇಂಥ ಜನವೇ ಬಹಳ ಇದ್ದಾರೆ. ಈ ಪ್ರಪಂಚದಲ್ಲಿ ಇಲ್ಲಿಲ್ಲ, ಈ ಪ್ರಪಂಚದಲ್ಲಿ ಇದ್ದಾರೆ. ಎರಡನೇ ದರ್ಜೆಯ ಮಾನವ ಕೆಟ್ಟದ್ದಕ್ಕೂ ಒಳ್ಳೆಯದಕ್ಕೂ ಇರೋ ವ್ಯತ್ಯಾಸ ತಿಳಿತಾನೆ. ಎರಡನೇ ದರ್ಜೆ, ಇದು ಅವನು ಮಾತಾಡ್ತಿರೋದು ಸರಿ ಇಲ್ಲ, ಅವನು ಮಾಡೋ ಕೃತಿ ಸರಿ ಇಲ್ಲ, ಇವನು ಮಾಡೋದು ಸರಿ ಇದೆ, ಎಲ್ಲ ಅರ್ಥವಾಗುತ್ತೆ. ಆದರೂ ಸಹ ಅವನಲ್ಲಿ ಮೃಗ ಸ್ವಭಾವನೇ ಇನ್ನೂ ಕೆಲಸ ಮಾಡುತ್ತಿರುತ್ತೆ. ಸಹಸ್ರಾರು ಸಂಕಲ್ಪ ರೂಪಗಳು ಸೃಷ್ಟಿಯಾಗಿ ತುಂಬಿಕೊಂಡಿರುತ್ತವೆ. ಅದಕ್ಕಾಗಿ ಇದನ್ನು ರೂಪ ಮನಸ್ಸೆಂದು ಕರೆಯಲಾಗಿದೆ. ಇಲ್ಲಿ ರೂಪಗಳು ಏನಪ್ಪ? ಸಹಸ್ರಾರು ಮನಸ್ಸಿನಲ್ಲಿ ಸೃಷ್ಟಿಯಾಗ್ತವೆ ಏನೇನೋ ಆಲೋಚನೆಗಳು, ಅವೆಲ್ಲ ರೂಪಗಳು ಅಂತ ಅವು ತುಂಬಿಕೊಂಡಿರ್ತವೆ. ಅದಕ್ಕಾಗಿ ರೂಪ ಮನಸ್ಸು ಅಂತ ಅದನ್ನು ಕರೀತಾರೆ. ಇನ್ನು ಪುನರ್ಜನ್ಮ ಕರ್ಮಗಳು ಈ ಎರಡನೇ ದರ್ಜೆಯಲ್ಲಿ ಕಾಡುತ್ತವೆ. ಪುನರ್ಜನ್ಮ ಕರ್ಮಗಳು ನಾವು ಮಾಡಿ ಬಂದಿರೋ ಕರ್ಮ ಇದೆಯಲ್ಲ, ಹಿಂದಿನ ಜನ್ಮದ್ದು, ಅವು ಕಾಡ್ತವೆ. ಇದಕ್ಕೆ ಅತೀತವಾಗಿರುವಂಥ ಮನಸ್ಸನ್ನು ಅರೂಪ ಮನಸ್ಸು ಅಂತ ಹೇಳ್ತಾರೆ. ಇವೆಲ್ಲದಕ್ಕೂ ಅತೀತವಾಗಿದೆ ಅದು. ಅರೂಪ ಮನಸ್ಸು ಸದಾ ಭಗವತ್ ಚಿಂತನೆ ಒಳಗಿರುತ್ತೆ, ಮೇಲಿನ ಲೋಕಗಳ ಚಿಂತನೆ ಒಳಗಿರುತ್ತೆ, ಮತ್ತು ಒಳ್ಳೆಯ ವಿಚಾರಗಳ ಸಂಕಲ್ಪವೇ ಅದರ ಮನಸ್ಸಿನಲ್ಲಿರುತ್ತೆ. ಈ ಅರೂಪ ಮನಸ್ಸಿನ ಪ್ರಜ್ಞೆ ಎಚ್ಚರಗೊಳ್ಳಬೇಕಾದ್ದು ಎರಡನೇ ದರ್ಜೆ ಜೀವನದಾದರೂ ರೂಪ ಮನಸ್ಸು ಬಂಧನದಲ್ಲಿಟ್ಟಿರುತ್ತೆ. ಎರಡನೇ ದರ್ಜೆ ಮನುಷ್ಯನಲ್ಲಿ ರೂಪ ಮನಸ್ಸು ಅದನ್ನೇನು ಬಂಧನದಲ್ಲಿ ಇಟ್ಕೊಂಡಿದೆ. ಸ್ವಾರ್ಥ, ವಿಷಯಾಪೇಕ್ಷೆ, ವಂಚನೆ, ದುರಾಸೆ, ಮೋಸ, ಕ್ರೌರ್ಯ, ದ್ವೇಷ, ಅಹಂಕಾರ, ಕಂಡಿದ್ದೆಲ್ಲ ತನಗೆ ಬೇಕು ಎಂಬ ರಾಮಾಯಣ ಕಾಲದ ರಾವಣರು, ಇತಿಹಾಸದ ಅಲೆಕ್ಸಾಂಡರ್ ಹಿಟ್ಲರ್ಗಳಂತೂ ದೇಹಾತ್ಮನ ಕೋರಿಕೆಗಳನ್ನು ತೀರಿಸಿಕೊಳ್ಳಲು ಪ್ರಯತ್ನ. ಅವರೆಲ್ಲ ಹೇಗೆ ತಾನೇ ಮಾಡಿದ್ದು? ಒಳ್ಳೆಯ ಮೇಧಾವಿಗಳು, ಬೇಕಾದಂಥ ವೀರ್ಯವತ್ತಾದ ಜನ, ಅಲೆಕ್ಸಾಂಡರ್ ಆಗಲಿ ಹಿಟ್ಲರ್ ಆಗಲಿ. ಆದರೆ ಅವರ ಭಾವನೆ ಹೇಗಿತ್ತು ಅಂದರೆ ದೇಹಾತ್ಮದ ಕೋರಿಕೆ ಮಾತ್ರ. ಜೀವಾತ್ಮನ ಬಗ್ಗೆ ಆಗಲಿ ಅರೂಪ ಮನಸ್ಸಿನ ಬಗ್ಗೆ ಆಗಲಿ ಅವರ ಆಲೋಚನೆ ಮಾಡಲೇ ಇಲ್ಲ. ಹೀಗೆ ಮುಂದುವರಿಯುತ್ತಾ ಅನುಭವಗಳು ಪಕ್ವವಾದಾಗ ಅರ್ಥವಾಗುತ್ತೆ. ಅಹಂಕಾರ, ಸ್ವಾರ್ಥ, ವಿಷಯಾಪೇಕ್ಷೆ ಇವೆಲ್ಲ ಕ್ಷಣಿಕ. ಯಾವಾಗ ಅನುಭವಗಳು ನಮ್ಮಲ್ಲಿ ಪಕ್ವ ಆಗ್ತಾ ಬರ್ತವೆ ಆವಾಗ ಎಲ್ಲರಿಗೂ ಅರ್ಥವಾಗುತ್ತದು. ನಿಮಗೆಲ್ಲ ಕ್ಷಣಿಕ ಯಾವುದು ಅನ್ನೋದು ಗೊತ್ತಾಗ್ತಾ ಇದೆ. ಈ ಅಲ್ಪ ಸುಖಕ್ಕೆ ದೀರ್ಘಕಾಲ ಯೋಜನೆ ಹಾಕಿ ಕಷ್ಟಪಟ್ಟು ಸಾಧಿಸ್ತೇವೆ. ಇಷ್ಟು ಕ್ಷಣಿಕವಾದ ಅಲ್ಪ ಸುಖಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಾನೀಗ ಸುಮಾರು 10-12 ವರ್ಷದ ಕೆಳಗೆ ಹಾಡಬೇಕು ಅನ್ನೋದು ಆಸೆ, ಕೊಳಲು ನುಡಿಸ್ಬೇಕು ಅನ್ನೋದು ಆಸೆ. ಎಲ್ಲಾದರೂ ಹೋದರೆ ನನಗೆ ಅವಕಾಶ ಸಿಗಲಿಲ್ಲ ಅಂದರೆ ದುಃಖ, ಬೇಸರ. ಈಗ ಅದಿಲ್ಲ. ಯಾರು ಹಾಡ್ತಾರೆ ಕೇಳಬೇಕು, ಅವ್ರು ಹಾಡಿದ್ರ, ಇವ್ರು ಚೆನ್ನಾಗಿ ಹಾಡಿದ್ರ ಕೇಳಬೇಕು. ಇದೊಂದು ಸುಮ್ಮನೆ ಎಕ್ಸಾಂಪಲ್ ಹೇಳಿದೆ. ಅಲ್ಪ ಸುಖಕ್ಕೆ ನಾವು ದೀರ್ಘಕಾಲ ಯೋಜನೆ ಹಾಕಿ ಏನು ಕೊಳಲು ಕಲ್ತಿದ್ದು ಒದ್ದಾಡಿದ್ದು ಅದರಿಂದ ಸಿಕ್ಕಿದ್ದೇನು ಏನೂ ಇಲ್ಲ, ತೆಗೆದಿಟ್ಟಿದ್ದೀನಿ. ಈಗ ಅಲ್ಲಿ ಕಷ್ಟಪಟ್ಟು ಸಾಧಿಸ್ತೀವಿ. ಆದರೆ ಬಿಸಿಲು ಕುದುರೆಯಂತೆ ಬಂದು ಮಾಯವಾಗುತ್ತೆ, ಎಲ್ಲವೂ ಮಾಯವಾಗುತ್ತೆ. ಇದರಿಂದಾಗಿ ದೀರ್ಘಕಾಲದ ದುಃಖ, ಅಸಮಾಧಾನ, ಭಯ, ಕಷ್ಟ, ಅನಿಶ್ಚಿತತೆ ಕಾಡಿಸುತ್ತವೆ. ಇದು ಇಡೀ ಜೀವಿತಾವಧಿಯಲ್ಲಿ ಪುನಃ ಪುನರಾವರ್ತನೆ ಆಗ್ತವೆ. ನಮ್ಮ ಹಿಂದಿನ ಜೀವನ ಜ್ಞಾಪಿಸ್ಕೊಂಡು ಅದನ್ನು ಅವಲೋಕನ ಮಾಡಿದಾಗ ನನಗೆ ಅರ್ಥವಾಗುತ್ತೆ. ಎಲ್ಲರಿಗೂ ಅಷ್ಟೇ, ಅವ್ರವ್ರದ್ದು ಅವ್ರಿಗೆ ಅರ್ಥವಾಗುತ್ತೆ. ಕೊನೆಗೊಮ್ಮೆ ಬೇಸರ ಹುಟ್ಟಲು ಪ್ರಾರಂಭ.
ಈ ಬೇಸರ ಅನ್ನೋದೇ ಅತಿಯಾದಾಗ ರೂಪ ಮನಸ್ಸಿನ ಮೃಗ ಸ್ವಭಾವ ಕಡಿಮೆ ಆಗುತ್ತಾ ಬರುತ್ತೆ. ಯಾವಾಗ ಅದು ಕಡಿಮೆ ಆಯಿತೋ ಅರೂಪ ಮನಸ್ಸಿನಲ್ಲಿ ಸುಪ್ತಾವಸ್ಥೆಯಲ್ಲಿದ್ದ ಪ್ರಜ್ಞೆ ಎಚ್ಚರಗೊಂಡು ವಿಜೃಂಭಿಸೋದಕ್ಕೆ ವ್ಯಕ್ತವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಇದರ ಎಚ್ಚರದೊಡನೆ ವಿವೇಕ ಅನ್ನೋದು ಉದ್ಭವ ಆಗುತ್ತೆ. ಇದರಿಂದಾಗಿ ಅರೂಪ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಅನೇಕ ಸೂಕ್ಷ್ಮ ಶಕ್ತಿಗಳು ಎಚ್ಚರಗೊಳ್ತವೆ. ಅರೂಪ ಮನಸ್ಸಿನಲ್ಲಿ, ಅರೂಪ ಮನಸ್ಸು ಅಂದರೆ ಮೇಲಿಂದು, ಸುಪ್ತವಾಗಿತ್ತಲ್ಲ ಅಲ್ಲಿ ಸೂಕ್ಷ್ಮ ಶಕ್ತಿಗಳು ಅನೇಕ ಇದ್ದವು, ಅವು ಎಚ್ಚರಗೊಳ್ತವೆ. ಹಾಗೂ ನಾನು ಎಂಬ ಅಹಂಕಾರ, ನನ್ನದು ಎಂಬ ಸ್ವಾರ್ಥ, ಸ್ವಾಭಿಮಾನ, ವಿಷಯಾಪೇಕ್ಷೆಗಳು ಇವೆಲ್ಲ ಕಡಿಮೆ ಆಗ್ತಾ ಬರ್ತವೆ. ಇವುಗಳಿಂದ ದುಃಖನೇ ವಿನಃ ಸುಖವಿಲ್ಲ. ಯಾವುದು? ಸ್ವಾರ್ಥ, ಸ್ವಾಭಿಮಾನ, ವಿಷಯಾಪೇಕ್ಷೆಗಳು. ಇದು ಜೀವನದ ನಿಜವಾದ ಉದ್ದೇಶವಲ್ಲ ಎಂಬ ಅರಿವು ಬೆಳೆಯತೊಡಗಿದಾಗ ಆ ಜೀವಿ 3ನೇ ದರ್ಜೆಯನ್ನು ಪ್ರವೇಶ ಮಾಡ್ತಾನೆ. ಇಲ್ಲಿ 1, 2, 3 ದರ್ಜೆ ಹೇಳಿದ್ನಲ್ಲ, 3ನೇ ದರ್ಜೆಗೆ ಕರ್ಕೊಂಡು ಹೋದ್ರೆ ನಮ್ಮನ್ನು ಕೃಷ್ಣಮೂರ್ತಿಯವರು. 3ನೇ ದರ್ಜೆಯಲ್ಲಿ ಮೃಗತ್ವವನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು ಮೃಗಮಾನವ ನಿಜ ಮಾನವನಾಗುತ್ತಾನೆ. ಈ ಸ್ಥಿತಿಯಲ್ಲಿ ನಮಗೆ ವಿವೇಕ, ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತಿ, ಪ್ರೇಮ ಸ್ವಭಾವಗಳು ಏಕಕಾಲದಲ್ಲಿ ಹೂವು ಹೇಗೆ ಅರಳುತ್ತೆ, ಒಂದೇ ಸಾರಿ ಅರಳಿದ್ದು ಬೆಳೆಯಲು ಪ್ರಾರಂಭ ಆಗುತ್ತೆ ಮತ್ತು ಸುವಾಸನೆಯನ್ನು ಬೀರುತ್ತೆ. ಇಲ್ಲಿಂದ ಮುಂದಕ್ಕೆ ಜೀವಾತ್ಮ ಅವನ ಬೆಳವಣಿಗೆ ವೇಗವಾಗುತ್ತಾ ಬರುತ್ತೆ. ಇದಕ್ಕೊಂದು ಉಪಮಾನ ಅಂದರೆ, ಹೊಗೆಯಿಂದ ಕೂಡಿದ ಬೆಂಕಿ ಮೊದಲು ಹೊಗೆ ಆಡ್ತಾ ಇರುತ್ತೆ, ಆಮೇಲೆ ಬೆಂಕಿ ಪ್ರಜ್ವಲಿಸೋದಕ್ಕೆ ಶುರುವಾದಾಗ ಧಗ 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 ಧಗನೆ ಉರಿಯುತ್ತಲ್ಲ, ಅದನ್ನು ಹೇಳಿದ್ದಾರೆ ಇಲ್ಲಿ. ಜೀವಿಯ ಬೆಳವಣಿಗೆ ವೇಗ ಪಡೆದ ನಂತರ ಅಗ್ನಿಜ್ವಾಲೆ ಪ್ರಜ್ವಲಿಸಿ ಅರಿವು ಹೆಚ್ಚಿಸಿ ಅಂತರಾತ್ಮನ ಗುಪ್ತ ಶಕ್ತಿಗಳು ಎಚ್ಚರಗೊಂಡಾಗ ಮೃಗ ಸ್ವಭಾವದ ಆಶೆಗಳು ತಮ್ಮ ಆಕರ್ಷಣೆಯ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಜೀವಿಯ ಬೆಳವಣಿಗೆ ಯಾವಾಗ ವೇಗ ಪಡೆಯುತ್ತೆ, ಅಗ್ನಿಜ್ವಾಲೆ ಪ್ರಜ್ವಲಿಸುತ್ತೆ, ಅರಿವು ಹೆಚ್ಚಾಗತ್ತೆ, ಅಂತರಾತ್ಮನ ಗುಪ್ತ ಶಕ್ತಿಗಳು ಎಚ್ಚರಗೊಳ್ಳುತ್ತವೆ, ಆವಾಗ ಮೃಗ ಸ್ವಭಾವದ ಆಶೆಗಳು ತಮ್ಮ ಆಕರ್ಷಣೆಯ ಶಕ್ತಿಯನ್ನೇ ಕಳೆದುಕೊಳ್ಳುತ್ತವೆ. ಮೃಗ ಸ್ವಭಾವ ಅನ್ನೋದು ಕೆಳಗೆ ಸುಪ್ತವಾಗಿ ಹೋಗುತ್ತೆ, ಅಡಿಗೆ ಹೋಗುತ್ತೆ. ಜೀವಿಯ ಪ್ರಜ್ಞೆಯು ಲೌಕಿಕವಾದ ಆಶಾಪಾಶಗಳನ್ನು ಹುಡುಕಾಡುವಂಥ, ಅವುಗಳಲ್ಲಿ ಆನಂದ ಕಾಣುವಂಥ ಬಯಕೆಗಳನ್ನೇ ಬದಿಗೊತ್ತಿ ಊರ್ಧ್ವಮುಖದಲ್ಲಿ ಏರತೊಡಗುತ್ತದೆ. ಯಾವಾಗ ಲೌಕಿಕವಾದ ಆಶಾಪಾಶಗಳನ್ನು ಹುಡುಕಾಡುವಂಥ ಪ್ರಜ್ಞೆನೇ, ಬುದ್ಧಿನೇ ಕೆಳಗೆ ಹೋಗ್ಬಿಟ್ಟಿದೆ ರೂಪ ಮನಸ್ಸಿನಲ್ಲಿ, ಊರ್ಧ್ವಮುಖದಲ್ಲಿ ಏರೋದಕ್ಕೆ ಶುರುವಾಗುತ್ತೆ. ಯಾವುದು? ನಮ್ಮ ಬುದ್ಧಿ ಪ್ರಜ್ಞೆ. ಈ 3ನೇ ದರ್ಜೆಯ ಮನುಷ್ಯ ನೋಡುತ್ತಿದ್ದಾನೆ, ದೂರದಲ್ಲಿ ಪರ್ವತ, ತುತ್ತ ತುದಿಯಲ್ಲಿ ಶಿಖರ, ಕಣ್ಣಿಗೆ ಸನಿಹ, ಕಣ್ಣಿಗೆ ಭಾಳ ಹತ್ತಿರ. ಇಲ್ಲಿ ಭೈರಪ್ಪನ ಬೆಟ್ಟ ತುದಿ ಇಲ್ಲಿಂದ ಕಣ್ಣಿನಿಂದ ನೋಡ್ತೀವಿ, ಕಾಲಿಗೆ ದೂರ. ಆದರೂ ಸಹ ನಡೆಯಲೇಬೇಕು, ಶಿಖರವನ್ನು ಮುಟ್ಟಲೇಬೇಕು. ಯಾವಾಗ ಮನುಷ್ಯ ತನ್ನ ಸರ್ವ ದುಃಖಗಳಿಗೂ ಆಸೆಯೇ ಕಾರಣ, ಆಸೆಗೆ ಮೂಲ ಅಹಂಕಾರ, ಸ್ವಾರ್ಥ, ಸ್ವಾಭಿಮಾನ ಎಂದು ತಿಳಿದಿದ್ದಾನೆ, ಅವನಿಗೆ ದೂರದ ಪರ್ವತ ಎಡರು ತೊಡರುಗಳಿಂದ ಆವೃತ್ತವಾಗಿದ್ದರೂ ಸಹ ಪರ್ವತದ ತುಟ್ಟ ತುದಿಯ ಶಿಖರ ಎಂದೆನಿಸೋದೇ ಇಲ್ಲ. ಹೋಗ್ತಾ ಹೋಗ್ತಾ ಹತ್ತಿರ ಎಂದು ತಿಳಿತಾನೆ. ಇನ್ನೊಂದು ಉದಾಹರಣೆ, ಮೋಡಗಳಿಂದ ಭೈರಪ್ಪನ ಬೆಟ್ಟ ಮುಚ್ಚಿಬಿಟ್ಟಿದೆ, ಕಾಣಿಸ್ತಿಲ್ಲ. ಅಥವಾ ಈ ಕಡೆ ತಿರ್ಗಾನ, ಪೂರ್ವದಲ್ಲಿ ಒಂದು ಮೋಡ ಇದೆ, ಮೋಡದ ಒಳಗೆ ಹಿಂದೆ ಪರ್ವತ ಇದೆ, ಕಾಣ್ತಾ ಇಲ್ಲ, ಮೋಡ ಕಾಣ್ತಾ ಇದೆ. ಆವಾಗ ದಿಗ್ಗನೆ ಗಾಳಿ ಬಂದು ಮೋಡ ಅರಿಗಾಗತ್ತೆ. ಸೂರ್ಯನ ಬೆಳಕಿನಲ್ಲಿ ಪರ್ವತ ಕಾಣ್ತಾ ಇದೆ, ಅಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ರವಿಯ ದರ್ಶನ ಆಗಿದೆ, ಆ ಬೆಳಕಿನಲ್ಲಿ ಶಿಖರ ಕಾಣ್ತಾ ಇದೆ. ಅಜ್ಞಾನವೆಂಬ ಕತ್ತಲೆ, ಈ ರೀತಿ ಮನುಷ್ಯ
ಬುದ್ಧಿಮಟ್ಟದ ಪ್ರಜ್ಞೆಯಲ್ಲಿ ಆಲೋಚನೆ ಮಾಡಿದಾಗ ಮೋಡಗಳಿಂದ ಆವೃತವಾಗಿದ್ದ ಶಿಖರದ ಹಿಂಭಾಗದಲ್ಲಿದ್ದಂಥ ರವಿ ಮೇಲಕ್ಕೆ ಬಂದು ಮೋಡಗಳಿಂದ ಹೊರಗಾಗಿ ನಮ್ಗೆ ಹೇಗೆ ಕಾಣ್ತಾನೋ ಹಾಗೆ ಆಶಾ ಸಂಕಲ್ಪಗಳ ಅಡ್ಡಿಗಳೆಲ್ಲ ನಮಗೆ ದೃಗ್ಗೋಚರವಾಗುತ್ತವೆ. ಈ ಸ್ಥಿತಿಯಲ್ಲಿ ಮೃಗಶಕ್ತಿ ಅನ್ನೋದು ಪೂರ್ತಿ ಬಲಹೀನವಾಗುತ್ತೆ. ಮನಸಾತೀತವಾದಂಥ ಆತ್ಮಶಕ್ತಿ ಹೆಚ್ಚಾಗುತ್ತೆ. ಇದೇ 3ನೇ ದರ್ಜೆ ಮೊದಲನೇ ಮೆಟ್ಟಿಲು. ಯಾವಾಗ ಈ ರೀತಿಯ ಒಂದು ಭ್ರಮೆ ಕಳ್ಕೊಂಡ್ವಿ ಆವಾಗ ಈ ಮೆಟ್ಟಿಲಲ್ಲಿ ಮೃಗಮಾನವ ನಿಜವಾದ ಮಾನವನಾಗುತ್ತಾನೆ. ಆದರೂ ಮೃಗದಿಂದ ಬಂದ ಮನಸ್ಸೇ ಉಪಯೋಗಿಸ್ತಾ ಇದ್ದಾನಿನ್ನು. ಯಾಕೆಂದರೆ ಮೃಗದಿಂದ ಬಂದಿರೋದೆ ಆ ಮನಸ್ಸೇ ಉಪಯೋಗಿಸೋದು. ಮನಸ್ಸು ಪರಿಶುದ್ಧವಾಗಿದೆ, ಆದರೂ ಮೃಗ ಸ್ವಭಾವವೇ ಕೆಳ ಮನಸ್ಸೇ. ಮೇಲ್ಮನೆಯಲ್ಲಿ ಅಂತರಾತ್ಮ ಎಚ್ಚರವಾಗಿದ್ದಾನೆ. ಈ ಪ್ರಯತ್ನ ಮಾನವ ಆಧ್ಯಾತ್ಮ ಮಾನವನಾಗಲು ಹೊರಟಿರುವ ಒಂದು ಸಂಧಿಕಾಲ. ಅದು ಕೆಳಮನಸ್ಸು ಮೇಲ್ಮನಸ್ಸು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂತ ಆಮೇಲೆ ಕೆಳಮನಸ್ಸು ಕರಗೋಗುತ್ತೆ, ಮೇಲ್ಮನಸ್ಸು ಎಚ್ಚರವಾಗುತ್ತೆ. ಈಗ ನಮ್ಮಲ್ಲಿರೋ ಗುಪ್ತ ದೈವಿ ಶಕ್ತಿಗಳು ಹೊರಹೊಮ್ಮಲು ಪ್ರಾರಂಭಿಸ್ತಾ ಇದ್ದಾವೆ. ಅವು ಪ್ರೇಮ, ಅನುಕಂಪ, ದಯೆ, ವಿನಯ, ತ್ಯಾಗ, ನನಗೇ ಬೇಕೆಂಬ ಸ್ವೀಕಾರ ಮನೋಭಾವನೆ ತೊಲಗುತ್ತೆ. ಅಯ್ಯೋ ಇದು ನನಗೆ ಬೇಕಾಗಿತ್ತಲ್ಲ. ಯಾವಾಗ ನಾನು ಅನ್ನೋದಿದ್ದಾಗ, ನಾನು ಅನ್ನೋದು ಕಳ್ಕೊಂಡ್ಮೇಲೆ ನನಗೆ ಬೇಕು ಅನ್ನೋ ಪ್ರಶ್ನೆ ಎಲ್ಲಿ ಬಂತು? ಇಲ್ಲ. ಇವಾಗ ಇತರರಿಗೆ ಕೊಡಬೇಕೆಂಬ ಮನೋಭಾವ ಬೆಳೆಯುತ್ತೆ. ಇತರರ ಸಂತೋಷವೇ ನನ್ನ ಸಂತೋಷವೆಂಬ ಭಾವ, ದೈವ ಸಂಕಲ್ಪವಾದ ಲೋಕಚಿಂತನೆಯೇ ಅದರ ಅರಿವು ಉಂಟಾಗುತ್ತೆ. ಲೋಕಚಿಂತನೆ ಮತ್ತು ಇತರರ ಸಂತೋಷವೇ ನನ್ನ ಸಂತೋಷ, ಆಧ್ಯಾತ್ಮ ಮೂಲ ಇದು. ಈ ಅರಿವು ನಮ್ಮನ್ನು 3ನೇ ದರ್ಜನೆಯ 2ನೇ ಮೆಟ್ಟಿಲಿಗೆ ಕೊಂಡೊಯ್ತಾ ಇದೆ. ಈ ಪ್ರಯತ್ನದಲ್ಲಿ ಅಂದರೆ ಮನಸ್ಸಿನಲ್ಲಿರೋ ಮೃಗೀಯ ಸ್ವಭಾವ ತೆಗೆದು ಹಳೆಯ ವಾಸನೆಗಳನ್ನು ದೂರ ಮಾಡಿ ಮನಸ್ಸನ್ನೇ ಶುದ್ಧೀಕರಿಸುವಂಥ ಪ್ರಯತ್ನದಲ್ಲಿ ಹೊಸ ಮನಸ್ಸನ್ನೇ ಸೃಷ್ಟಿಸಬೇಕಾದ ಸಂದರ್ಭದಲ್ಲಿ ಮನಸ್ಸಿಗೆ ಅತೀತವಾದ ಬುದ್ಧಿ ಪ್ರಜ್ಞೆ ಎಚ್ಚರವಾಗಬೇಕು. ಇದನ್ನು ಇಂಟ್ಯೂಷನ್ ಅಂತಾರೆ ಇಂಗ್ಲೀಷ್ನವರು, ನಾವು ಬುದ್ಧಿ ಪ್ರಜ್ಞೆ ಅಂತೀವಿ. ಮನಸ್ಸಿನೊಳಗೆ ಬಂಧಿತರಾದ ನಾವು ಮನಸ್ಸಿಗಿಂತ ಮೇಲಿನ ಬುದ್ಧಿ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಮನಸ್ಸಿನೊಳಗೆ ಬಂಧಿತರಾಗಿ ನಮ್ಮ ಮನಸ್ಸು ಹೇಳದಂಗೆ ನಾವು ಕೇಳ್ತಾ ಇರ್ತೀವಿ. ಆ ಮೇಲಿನ ಮಟ್ಟದ ಅದನ್ನು ಪ್ರವೇಶ ಮಾಡೋದು ಹೇಗೆ? ಅದರೊಳಗೆ ಪ್ರವೇಶ ಮಾಡೋದು ಹೇಗೆ? ಅದನ್ನು ಹೇಗೆ? ನಿಸ್ವಾರ್ಥ ಪ್ರೇಮದ ಬಲ ಹಾಗೂ ನಾವೆಲ್ಲ ಭಗವಂತನ ಅಂಶಗಳೇ, ಆದ್ದರಿಂದ ನಾವೆಲ್ಲ ಒಂದೇ ಎಂಬ ಏಕತ್ವದ ಜ್ಞಾನ, ಇವುಗಳಿಂದ ಕೂಡಿದ ನಮ್ಮ ಯೋಚನೆ, ಭಾವನೆ ಮತ್ತು ಕಾರ್ಯಗಳು ಉಪಾಧಿಗಳಾಗಿ ಇವುಗಳ ಮೂಲಕ ನಮ್ಮ ಅಂತರಂಗವನ್ನು ಶುದ್ಧ ಮಾಡುತ್ತವೆ. ಯಾವಾಗ ಇಲ್ಲಿ ಉಪಾಧಿಗಳು ಎರಡಿದಾವಲ್ಲ, ನಮ್ಮ ಯೋಚನೆ, ಭಾವನೆ, ಕಾರ್ಯಗಳು ಇವೆಲ್ಲ ಏಕತ್ವ, ನಾವೆಲ್ಲ ಒಂದೇ ಅನ್ನೋ ಭಾವನೆ, ಸೋದರ ಭಾವನೆ, ಇವೆಲ್ಲ ಬೆಳಕಂಡು ಎಚ್ಚರವಾದಾಗ ಇವೆಲ್ಲ ಅಂತರಂಗ ಶುದ್ಧವಾಗ್ತಾ ಬರುತ್ತೆ. ಇದರಿಂದ ಸುತ್ತಮುತ್ತಲಿನ ವಾತಾವರಣ ಶುದ್ಧವಾಗಿ ಇತರರ ಅಂತರಂಗವನ್ನು ಶುದ್ಧ ಮಾಡುತ್ತವೆ. ಇದೇನು ಸುಮ್ಮನೆ ಇರಲ್ಲ. ಆ ಪುಸ್ತಕ ಓದಿದ ಕೂಡಲೇ ನನ್ನ ತಲೆಗೇನೋ ಬಿಸಿ ಮುಟ್ಟಿಸ್ತು. ನನ್ನ ತಲೆಗೆ ಬಿಸಿ ಮುಟ್ಟಿಸಿದ ಮೇಲೆ ನಾನು ಸುಮ್ಮನಿದ್ದೇನಾ? ನಿಮಗೂ ಬಿಸಿ ಮುಟ್ಟಿಸ್ತಾ ಇದ್ದೀನಿ. ಹೀಗೆ ಸುತ್ತಮುತ್ತಲಿನ ವಾತಾವರಣವೇ ಶುದ್ಧವಾಗೋದಕ್ಕೆ ಪ್ರಯತ್ನ ಆಗುತ್ತೆ. ಈ ಗುಣಗಳು ಅಂತರ್ಮುಖವಾಗಿ ಅರೂಪ ಮನಸ್ಸನ್ನು ಮುಟ್ಟುತ್ತವೆ. ಇವೆಲ್ಲ ಗುಣಗಳು ನಮ್ಮವೇನಿದ್ದಾವೆ, ಏಕತ್ವದ ಗುಣ, ಜ್ಞಾನ, ನಾವೆಲ್ಲ ಭಗವಂತನ ಅಂಶ ಅನ್ನೋದು, ಇವೆಲ್ಲ ಒಳ್ಳೆಯವೇನಿದ್ದಾವೆ ಅವೆಲ್ಲ ಅರೂಪ ಮನಸ್ಸಿನ ಅಂತರ್ಮುಖವಾಗಿ ಅರೂಪ ಮನಸ್ಸನ್ನು ಮುಟ್ತವೆ. ಈ ತಾಡನದಿಂದ ಏನಾಗುತ್ತೆ? ಸುಪ್ತಾವಸ್ಥೆಯಲ್ಲಿದ್ದ ಅರೂಪ ಮನಸ್ಸು ಎಚ್ಚರಗೊಂಡು ಕ್ರಿಯಾಶೀಲವಾಗುತ್ತೆ. ಈ ರೀತಿ ಎಚ್ಚರಗೊಂಡ ಮನಸ್ಸಿನ ಪ್ರಜ್ಞೆ ನಮ್ಮ ಯೋಚನೆ, ಭಾವನೆ, ಕಾರ್ಯಗಳ ಯಜಮಾನಿಕೆ ವಹಿಸುತ್ತೆ.
ಆವಾಗ ಏನಾಗುತ್ತೆ, ಎಚ್ಚರಗೊಂಡು ಕ್ರಿಯಾಶೀಲವಾಗುತ್ತಲ್ಲ ಅರೂಪ ಮನಸ್ಸು, ಅದು ಸುಮ್ಮನೆ ಇರಲ್ಲ, ನಮ್ಮ ಯೋಚನೆ ಭಾವನೆ ಕಾರ್ಯಗಳ ಯಜಮಾನಿಕೆಯನ್ನು ವಹಿಸುತ್ತೆ. ಈ ಲೋಕವೇ ನಮ್ಮ ಜೀವಾತ್ಮನ ವಾಸಸ್ಥಾನ. ಏನು ಸೃಷ್ಟಿಯಾಯಿತು ಲೋಕ, ಇದರಲ್ಲೇ ನಾವು ಇಲ್ಲಿಂದ ಮುಂದಕ್ಕೆ ಬುದ್ಧಿ ಪ್ರಜ್ಞೆಯ ಬೆಳಕಿನಲ್ಲಿ ಇನ್ನು ನಾನು ಮುಂದುವರಿಯಲು ಸಾಧ್ಯವಿಲ್ಲವೆಂದು ತಟಸ್ಥವಾಗಿ ಬಿಡುತ್ತೆ. ಯಾವುದು? ಇಲ್ಲಿಂದ ಮುಂದೆ ಬುದ್ಧಿ ಪ್ರಜ್ಞೆ ಬೆಳಕಿನಲ್ಲಿ ನಮ್ಮ ಮನಸ್ಸು ಅನ್ನೋದು, ಆಲೋಚನೆ ಮಾಡೋ ಮನಸ್ಸಿತ್ತಲ್ಲ, ತಟಸ್ಥವಾಗಿಬಿಡುತ್ತೆ. ಇನ್ನೇನು ಆಲೋಚನೆ ಮಾಡಲ್ಲ, ನನಗೆ ಬುದ್ಧಿ ಇದೆ, ಆ ಬುದ್ಧಿ ನಿರ್ವಹಿಸುತ್ತೆ ಅಂತ. ತನಗಿಂತ ಅತೀತವಾದ ಬುದ್ಧಿಶಕ್ತಿಗೆ ತನ್ನನ್ನು ಅರ್ಪಣೆ ಮಾಡಿಕೊಳ್ಳುತ್ತೆ. ಮನಸ್ಸಿನ ಆಲೋಚನೆಗಳಿಗಿನ್ನ ಬುದ್ಧಿ ಮಟ್ಟದ ಪ್ರಜ್ಞೆ ಇದೆಯಲ್ಲ, ಅದಕ್ಕೆ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಳುತ್ತೆ. ಇಲ್ಲಿಂದ ಅರೂಪ ಮನಸ್ಸಿನಲ್ಲಿರೋ ಜೀವಾತ್ಮ ಬುದ್ಧಿ ಪ್ರಜ್ಞೆಗೆ ಏರುತ್ತಾ ಇದ್ದಾನೆ. ಅಲ್ಲಿಂದ ಎಲ್ಲ ಕಾರ್ಯಭಾರಗಳನ್ನು ನಡೆಸಲು ಪ್ರಾರಂಭಿಸುತ್ತವೆ. ಎಲ್ಲ ಕಾರ್ಯಭಾರಗಳು ಬುದ್ಧಿ ಪ್ರಜ್ಞೆಯಿಂದ ನಡೀತಾವಾಗ. ಆತ್ಮನಿಂದ ಪ್ರೇರಿತವಾದ ಈ ಬುದ್ಧಿ ಪ್ರಜ್ಞೆಯ ಜೀವನ ಕೆಳಗಿನ ಲೋಕಗಳ ಕಾರ್ಯಗಳನ್ನು ನಿರ್ವಹಿಸುವುದೇ ಯೋಗ ಮಾರ್ಗ. ಹಳೆಯ ಮನಸ್ಸು ಪೂರ್ಣ ನಾಶವಾಗಿ ಆ ಜಾಗದಲ್ಲಿ ಹೊಸ ಮನಸ್ಸು ಸೃಷ್ಟಿಯಾಗಿದೆ. ಈ ರೀತಿ ಯೋಗ ಮಾರ್ಗ ಪ್ರವೇಶಿಸಿದವನನ್ನು ಬೌದ್ಧ ಮತದವರು ಸೋತಾಪನ್ನ ಎಂದು ಕರೆಯುತ್ತಾರೆ. ಏನದು ಸೋತಾಪನ್ನ ಅಂದರೆ? ಪ್ರವಾಹವನ್ನು ಪ್ರವೇಶಿಸಿದವನು. ಇದನ್ನೇ ಹಿಂದೂ ಮತದಲ್ಲಿ ಪರಿವ್ರಾಜಕ ಅಂತ ಹೇಳ್ತಾರೆ. ಎಂದರೆ ಮನಸ್ಸಿನ ಬಂಧನದಿಂದ ಮುಕ್ತನಾಗಿ ಬುದ್ಧಿ ಪ್ರಜ್ಞೆಯಲ್ಲಿ ಸಂಚರಿಸುವನು. ಮನಸ್ಸಿನ ಬಂಧನದಿಂದ ಬಿಡುಗಡೆಯಾಗಿದ್ದಾನೆ, ಬುದ್ಧಿ ಪ್ರಜ್ಞೆಯಲ್ಲಿ ಒಳ್ಳೆಯ ರೀತಿಯ ಆಲೋಚನೆಗಳ ಬುದ್ಧಿ ಪ್ರಜ್ಞೆಯಲ್ಲಿ ಸಂಚರಿಸ್ತಾನೆ. ಅವನ್ನ ಪರಿವ್ರಾಜಕ. ಕ್ರಿಶ್ಚಿಯನ್ ಮತದವರು ಇವನ್ನ ಬರ್ತ್ ಅಂದರು. ಅಂದರೆ ಬುದ್ಧಿ ಪ್ರಜ್ಞೆಯ ಜನನ, ರೀಬರ್ತ್, ಮತ್ತೆ ಹುಟ್ಟದ ಅಂತ ಇವರು ಕ್ರಿಶ್ಚಿಯನ್ರು ಹೇಳ್ತಾರೆ ಅದನ್ನು. ಇದು ಈ ರೀತಿ ಎಲ್ಲ ಮತಗಳಲ್ಲೂ ಸಹ ಈ ರೀತಿಯ ಒಂದು ವಿಚಾರ ಬೆಳೆಸ್ಕೊಳ್ತಾ ಇದ್ದಾರೆ. ಇದು ನಿಜವಾದ ಯೋಗ ಮಾರ್ಗ. ಈ ರೀತಿ ಮೇಲ್ಮಟ್ಟದ ಪ್ರಜ್ಞೆಯಲ್ಲಿ ಬದಲಾವಣೆಯಾಗಬೇಕು. ಈ ರೀತಿ ಪ್ರಯತ್ನಿಸದೆ ಕೇವಲ ತೋರಿಕೆಯ ಧ್ಯಾನ, ಯೋಗಾಸನಗಳು, ವಾಕ್ಚಾತುರ್ಯದಿಂದ ನೀಡುವ ಉಪನ್ಯಾಸಗಳು, ವೇಷಭೂಷಣಗಳು ಇವೆಲ್ಲ ಯೋಗವೆನಿಸಿಕೊಳ್ಳುವುದಿಲ್ಲ. ನಿಜವಾದ ಯೋಗಿ ವೇಷಭೂಷಣಗಳಿಗೆ ಇಷ್ಟಪಡ್ತಾನ? ನಾನು ಮಾತಾಡ್ತೀನಿ, ಅಲ್ಲಿ ಬರ್ತೀನಿ, ಇಲ್ಲಿ ಬರ್ತೀನಿ ಅಂತಾನ? ಇಲ್ಲ. ಯೋಗಾಸನಗಳು ಹಾಕ್ತಾನೆ, ಅವನ ಪಾಡಿಗೆ ಅವನು ಹಾಕ್ಕಂತಾನೆ, ಅಷ್ಟೇ, ತೋರ್ಸೋಕ್ಕೆ ಬರಲ್ಲ. ಈ ರೀತಿ ಯೋಗಿ, ನಿಜವಾದ ಯೋಗಿ ನಿಗರ್ವಿಯು, ನಿರಾಡಂಬರ ಜೀವಿಯು, ಮೌನಿಯು, ಪ್ರೇಮ ಭರಿತನೂ ಆಗಿ ಎಲ್ಲದರಲ್ಲಿಯೂ ಅಡಗಿರುವ ದೈವ ಶಕ್ತಿಯನ್ನು ನೋಡಬಲ್ಲವನೂ ಆಗುತ್ತಾನೆ. ದೇಹ ಮನಸ್ಸುಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡಿರುತ್ತಾನೆ. ಇಂಥವರು ಲಕ್ಷಕ್ಕೊಬ್ಬರು ದೊರೆಯಬಹುದೇನೋ. ಇಂಥವರೇ ನಿಜವಾದ ಜ್ಞಾನಿಗಳು, ನಿಜವಾದ ನಾಯಕರು, ಯೋಗ ಮಾರ್ಗದಲ್ಲಿ ಸಂಚರಿಸುವಂಥವರು. ಯೋಗ ಮಾರ್ಗದಲ್ಲಿ ಮುಂದುವರಿದಂತೆಲ್ಲ ಬುದ್ಧಿಲೋಕದ ಹಾಗೂ ಊರ್ಧ್ವಲೋಕಗಳ ಪ್ರಜ್ಞೆ ಎಚ್ಚೆತ್ತು ವಿಕಾಸವಾಗುತ್ತೆ. ಮಾನವಾತೀತನಾಗುತ್ತಾನೆ. ಮಾನವಾತೀತ ದೈವ ಮಾನವ ಆಗ್ತಾನೆ. ಜ್ಞಾನೋದಯವಾಗ್ತಾ ಇದೆ, ಬಂಧನ ತೊಲಗುತ್ತೆ, ಮುಕ್ತಾತ್ಮನಾಗುತ್ತಾನೆ. ಇದು 3ನೇ ದರ್ಜೆಯ 3ನೇ ಮೆಟ್ಟಿಲು. ಈ ರೀತಿ ಬಿಡುಗಡೆ ಹೊಂದಿದವರನ್ನೇ ಋಷಿಗಳೆಂದು ಕರೆಯಲಾಗಿದೆ. ಲಾಸ್ಟ್ ಪೇಜ್. ಇಂಥ ಋಷಿಗಳು ಯೋಗ ಮಾರ್ಗದಲ್ಲಿ ಹಿಂದುಳಿದಿರುವ ಮಾನವರನ್ನು ಉದ್ಧಾರ ಮಾಡಲು ಆಸಕ್ತರಾಗಿರುತ್ತಾರೆ. ಇಂಥ ಋಷಿಗಳು ಈ ಯೋಗ ಮಾರ್ಗದಲ್ಲಿ ಮುಂದುವರೆದವರು ಬೇರೆಯವ್ರಿಗೂ ಸಹ ನಮ್ಮಂತೆ ಅವರಿಗೆ ನಮಗೇನು ಗೊತ್ತೋ ಅದನ್ನು ಹೇಳೋ ಪ್ರಯತ್ನ ಮಾಡೋಣ ಅಂತ. ಇವರು ಸದಾ ಇತರರಿಗೆ ಆಧ್ಯಾತ್ಮ ಮತ್ತು ಯೋಗ ಮಾರ್ಗ ತೋರಿಸುವ ಬೃಹತ್ ಕಾರ್ಯದಲ್ಲಿ, ಬ್ರಹ್ಮ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಇವರನ್ನು ಕಾಣದ ಹೇಗೆ? ಇವರ ವಾಸ ಪರ್ವತದ ತಪ್ಪಲು ಗುಹೆ. ಇಂಥ
ವಸತಿ ಇಲ್ಲದ ಏಕಾಂತವಾದ ನಿರಂತರ ಧ್ಯಾನ ಭಗವತ್ ಚಿಂತನಕ್ಕೆ ಅನುಕೂಲವಾಗುವಂತಹ ಜಾಗಗಳಲ್ಲಿ ವಾಸ ಮಾಡ್ತಾರವರು. ಜನ ನಿಬಿಡವಾಗಿರುವಂಥ ನಮ್ಮ ಇಲ್ಲಿ ಅವರೇನು ತಪಸ್ಸು ಮಾಡೋದಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ನಮ್ಮ ಮಧ್ಯೆ ಅಷ್ಟೇ ಆಗಲ್ಲ. ಇವರ ಇರುವಿಕೆ ಇವರ ಕೃಪೆ ನಮಗೆ ಲಭಿಸಬೇಕಾದರೆ ನಮ್ಮ ಅರೂಪ ಮನಸ್ಸಿನ ಪ್ರಜ್ಞೆಯಲ್ಲಿ ಮಾತ್ರ. ಯಾಕೆಂದರೆ ನಾವೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಹತ್ರ ಹೋದಾಗ ಅವರ ಒಂದು ಸಮಾಗಮ ನಮಗಾಗಲ್ಲ. ಯಾಕೆಂದರೆ ಅವರ ಪ್ರಜ್ಞೆಯ ಅತ್ಯಂತ ಕೆಳಮಟ್ಟದ್ದೇನಿದೆ ಅದೇ ಅರೂಪ ಮನಸ್ಸಿನ ಪ್ರಜ್ಞೆ. ಯಾರ್ದು? ಋಷಿಗಳು ತಪಸ್ಸುಗಳದು. ನಮ್ಮದು ಮೇಲ್ಮಟ್ಟದ್ದು. ಅದು ಸೇರಬೇಕು ಅಂದರೆ ಅವರಲ್ಲಿ ನಾವಿಲ್ಲಿ ಕೆಳಗೆ. ಹೀಗೆ ಅರೂಪ ಮನಸ್ಸಿಗೆ ಮಾತ್ರ ಸಾಧ್ಯವಾಗುವ ದೈವ ಸಂಕಲ್ಪವನ್ನು ತಿಳಿಯಲು ಯತ್ನಿಸುತ್ತೇವೆಯೋ ಆವಾಗ ನಮ್ಮ ಅರೂಪ ಮನಸ್ಸಿನ ಪ್ರಜ್ಞೆ ಎಚ್ಚೆತ್ತುಕೊಳ್ಳುವುದರ ಜೊತೆಗೆ ಗತಕಾಲದ ವಾಸಗಳನ್ನು ಕಳೆದುಕೊಂಡಾಗ ಯೋಗ ದೃಷ್ಟಿಯುಳ್ಳ ಗುರುಗಳು ನಮ್ಮನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸ್ತಾರೆ. ಯಾವಾಗ ನಮ್ಮ ಆಶಾಪಾಶವಾದ ಈ ಜೀವನ ಇದರ ವ್ಯರ್ಥ, ಇದರಲ್ಲೇನು ಸುಖವಿಲ್ಲ ಅಂಥೇಳಿ ಯೋಗ ಮಾರ್ಗಕ್ಕೆ ಪ್ರವೇಶ ಮಾಡಿ ಅರೂಪ ಮನಸ್ಸನ್ನು ಬೆಳೆಸ್ಕೊಂಡು ಬುದ್ಧಿ ಪ್ರಜ್ಞೆಗೆ ಬರ್ತೀವೋ ಆವಾಗ ಯೋಗ ದೃಷ್ಟಿಯುಳ್ಳ ಗುರುಗಳು ನಮ್ಮನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ. ಇವೆಲ್ಲ ಕ್ರಿಯೆ ಉನ್ನತ ಮನಸ್ಸಿನ ಪ್ರಜ್ಞಾ ಮಟ್ಟದಲ್ಲಿ ತಾನಾಗಿ ನಡೆಯುತ್ತೆ. ಹಾಗಂತ ನಾವು ಸುಮ್ಮನಿದ್ದರೆ ಇದ್ದಲ್ಲೇ ಇರ್ತೀವಿ. ನಾವು ಪ್ರಯತ್ನ ಹಾಕಬೇಕು. ಅವರು ತೋರಿದ ದಾರಿಯಲ್ಲಿ ನಾವೇ ಮುಂದುವರಿಯಬೇಕಾಗಿದೆ. ಇದಕ್ಕಾಗಿ ನಾವು ಸದಾ ಸತ್ಚಿಂತಕರಾಗಿ ಸತ್ಸಂಗಗಳಲ್ಲಿ ಭಾಗವಹಿಸುತ್ತಾ ಉತ್ತಮ ಕೇಳುಗರಾಗುತ್ತಾ ಮಿತವಾದ ಮಾತುಗಳನ್ನಾಡುತ್ತಾ ಸಂಸರಣೆಯ ನಿಯಮಗಳನ್ನು ಪಾಲಿಸುತ್ತಾ